Good afternoon, dear students. So, let us continue the previous class topic. It is if conditional class. It is found in the third lesson, that is Gentlemen of Rio-En Medio. So, after the vocabulary itself, page number 60, learn grammar through communication. But so it is our misfortune that we cannot communicate with you as it is online class. So we pray the God to provide us the offline class as early as possible. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ, ನೀವೆಲ್ಲ ಆದಷ್ಟು ಬೇಗನೆ ವರ್ಗಕ್ಕೆ ಬರ್ಬೋದು, ಬರಲಿ ಅಂತಕ್ಕಂಥದ್ದು ಇರಲಿ. ಸೊ ಅಲ್ಲಿ ವರ್ಗದಲ್ಲಿ ನಾವು ಮಕ್ಕಳೊಂದಿಗೆ ಚರ್ಚೆ ಮಾಡ್ತಾ ಈ ಒಂದು ಟಾಪಿಕನ್ನು ಕಲಿತ್ಕೊಳ್ಳಿ ಅಂತಕ್ಕಂಥ ಒಂದು ನಿಯಮ ಇದೆ, ಇರಲಿ. ಬಟ್ ಎನಿವೇ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಥ್ರೂ ದಿಸ್ ಆನ್ಲೈನ್ ಸಿಸ್ಟಮ್ ಓನ್ಲಿ. We are unable to do that. Anyway, so learn grammar through communication if conditional class. If conditional class. So here conditional, why? Because we people are going to put conditions to the front persons. So in such case we have to use such sentences. Clause means a sentence. The combination of two sentences here is called as, again, one more sentence, that is complex sentence. We all know that sentences are of two types. So one type is on the basis of the structure of a sentence. Another one is on the basis of meaning of sentence. As far as the meaning is concerned, a sentence is classified into four categories. And ಅರ್ಥಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಕಾರ ಮಾಡಿದ್ದೀವಿ. ಅಸರ್ಟಿವ್ ಸೆಂಟೆನ್ಸ್, ಜಸ್ಟ್ ಅ ಸ್ಟೇಟ್ಮೆಂಟ್, ಇಂಟ್ರಾಗೇಟಿವ್, ಕ್ವಶನ್, imperative, request, order, etc. exclamatory to express sudden feelings. ಅದಲ್ವಾ, ಅದು ನಾಲ್ಕು ಪ್ರಕಾರ ಒಂದು ಕಡೆ ಆ ಸೆಂಟೆನ್ಸ್ನಲ್ಲಿ ಬರುವಂಥ ಅರ್ಥಕ್ಕೆ ಸಂಬಂಧಪಟ್ಟಂತೆ. ಇನ್ನೊಂದು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ, ಅಸರ್ಟಿವ್ನಲ್ಲಿ ಮತ್ತೊಂದು ಪ್ರಕಾರ ಮಾಡಿದ್ದಾರೆ. ಏನು? ಅಕಾರ್ಡಿಂಗ್ ಟು ದ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್. ವಾಕ್ಯದ ರಚನೆಗೆ ಸಂಬಂಧಪಟ್ಟಂತೆ ಮತ್ತೆ ಮೂರು ಪ್ರಕಾರ ಮಾಡ್ಕೊಂಡಿವಿ. ಅದರಲ್ಲಿ ಒಂದು ಸಿಂಪಲ್ ಸೆಂಟೆನ್ಸ್ ಅಂತೀವಿ, ಇನ್ನೊಂದು ಕಂಪೌಂಡ್ ಅಂತೀವಿ, ಮತ್ತೊಂದು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದಾ ಸಿಂಪಲ್ ಸೆಂಟೆನ್ಸ್ ಮೀನ್ಸ್ ಹಿಯರ್. ಸಿಂಪಲ್ ಅಂದ್ರೆ ಏನ್ರಿ? ಒಂದ ಸಿಂಪಲ್ ಸೆಂಟೆನ್ಸ್ ಅಪ್ಪ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಎ ಪೀಸ್ಫುಲ್ ಕಂಟ್ರಿ. ಇಂಡಿಯಾ ಈಸ್ ಎ ಪೀಸ್ಫುಲ್ ಕಂಟ್ರಿ. ಸೊ ದಿಸ್ ಇಂಡಿಯಾ ಈಸ್ ಎ ಪೀಸ್ಫುಲ್ ಕಂಟ್ರಿ, ದಿಸ್ ಈಸ್ ಅ ಸಬ್ಜೆಕ್ಟ್ ಅಂಡ್ ದಿಸ್ ಈಸ್ ಆಫ್ predicate. This is called as predicate. Why predicate? Predicate means the part of a sentence which describes the subject used earlier is called as predicate of that subject itself. ವಾಕ್ಯದಲ್ಲಿ ಒಂದು ಸಬ್ಜೆಕ್ಟ್ ಬಳಸಿರ್ತೀವಿ, ಆ ಸಬ್ಜೆಕ್ಟ್ ನಂತರ ಮೇನ್ ವರ್ಬ್ ಬಳಸಲಾರದೆ ಹೆಲ್ಪಿಂಗ್ ವರ್ಬ್ಗಳು ಬಳಸ್ತೀವಿ. ಆ ಮುಂದಿರುವಂಥ ಭಾಗ ಸಬ್ಜೆಕ್ಟ್ನ ಬಗ್ಗೆನೇ ವಿವರಿಸ್ಕೊಡ್ತಾ ಇರುತ್ತೆ. ಅಂತಹ ಒಂದು ಭಾಗಕ್ಕೆ ನಾವು ಪ್ರೆಡಿಕೇಟ್ ಅಂತೀವಿ. ಸೊ ವಾಕ್ಯದಲ್ಲಿ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟು ಇರ್ಬೋದು, ಅಥವಾ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಇರ್ಬೋದು, ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬನು ಇರ್ಬೋದು. ಒಟ್ಟಾರೆ ಏನ್ರಿ? ಸೊ ಒಟ್ಟಾರೆ, ಸೊ ದಿಸ್ ಟೈಪ್ ಆಫ್ ಸೆಂಟೆನ್ಸ್ ಇಸ್ ಕಾಲ್ಡ್ ಎಸ್ ಸಿಂಪಲ್ ಸೆಂಟೆನ್ಸ್. ಏನ್ರಿ? ದಿಸ್ ಈಸ್ ಕಾಲ್ಡ್ ಎಸ್ ಸಿಂಪಲ್. ವೈ ಸಿಂಪಲ್? ಬಿಕಾಸ್ ಹಿಯರ್ ಇನ್ ದಿಸ್ ಸೆಂಟೆನ್ಸ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಓನ್ಲಿ ಒನ್ ಸಬ್ಜೆಕ್ಟ್ ಅಂಡ್ ಒನ್ ಫೈನೈಟ್ ವರ್ಬ್. Again, verbs are of mainly two types. They are finite and non-finite. Finite verbs are the verbs by which we can understand or identify the tense of the verb itself. Athava, the verb which helps us to identify the tense of a sentence is called as finite verb. ಯಾವ ಕ್ರಿಯಾಪದ ಆ ವಾಕ್ಯದಲ್ಲಿ ಆ ವರ್ಬ್ನಿಂದ ನಮಗೆ ಟೆನ್ಸ್ ಗೊತ್ತಾಗುತ್ತಲ್ವಾ, ಅಂತಹ ಟೆನ್ಸ್ ಗುರುತಿಸಲಿಕ್ಕೆ ಹೆಲ್ಪ್ ಮಾಡುವಂಥ ಕ್ರಿಯಾಪದಗಳಿಗೆ ನಾವು ಫೈನೈಟ್ ವರ್ಬ್ ಅಂತೀವಿ, ಅದಲ್ವಾ. ಮತ್ತೆ ಅದಕ್ಕೆ ಮತ್ತೊಂದೇ ವರ್ಬ್ ಇರುತ್ತೆ, ಅದು ಟೆನ್ಸ್ ತಿಳ್ಕೊಳ್ಳೋಕೆ ಹೆಲ್ಪ್ ಮಾಡಲ್ಲ, ಬರೀ ಸಪೋರ್ಟ್ ಮಾಡುತ್ತೆ ಅಷ್ಟೇ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಮೈ ಕಂಟ್ರಿ ಅಂತೀನಿ, ಅದಲ್ವಾ. ಐ ಲವ್ ಮೈ ಕಂಟ್ರಿ. ವಾಟ್ ಈಸ್ ದ್ಯಾಟ್? ಏನ್ರಿ? ಏನ್ರಿ? ಐ ಲವ್ my country. I love my country. Here this is also main verb, this is also main verb. It function like main verb only here. ಇಲ್ಲಿ ಈ ವರ್ಬ ಮತ್ತು ಈ ವರ್ಬ ಎರಡೂ ಏನು ಕೆಲಸ ಮಾಡಕತ್ತೇವು, ನಮಗೆ ಯಾವ ಟೆನ್ಸ್ನಲ್ಲಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತವೆ, ಅವು ನಮಗೆ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕಾಗಿ ಈ ಈಸ್ ಅನ್ನೋ ಕ್ರಿಯಾಪದ ಮತ್ತು ಲವ್ ಅನ್ನೋ ಕ್ರಿಯಾಪದ ನಾವು ಇದಕ್ಕೆ ಫೈನೈಟ್ ವರ್ಬ್ ಅಂತೀವಿ.
ಫೈನೈಟ್ ವರ್ಬ್ಸ್. ಯಾಕೆ? ನಮಗೆ ಟೆನ್ಸ್ ಯಾವುದು ತಿಳ್ಕೊಳ್ಳೋಕೆ ಈ ವರ್ಬೇ ಹೆಲ್ಪ್ ಮಾಡ್ತಾ ಇದ್ದಾವೆ. ಈಗ ನಾನ್ ಫೈನೈಟ್ ಅದಕ್ಕೆ ಅಂತೀವಪ್ಪ. ಈ ಫಾರ್ ಎಕ್ಸಾಂಪಲ್ ಏನ್ರಿ ಐ ಹ್ಯಾವ್ ಏನ್ರಿ ರಿಟನ್, ಐ ಹ್ಯಾವ್ ರಿಟನ್ ಎ ಪೋಯಮ್ ಅಂತ ಅನ್ಕೊಳ್ಳೋಣ ಏನ್ರಿ. ಸೊ ಹ್ಯಾವ್ ರಿಟನ್, ಟೂ ವರ್ಬ್ಸ್ ಆರ್ ಯೂಸ್ಡ್ ಹಿಯರ್. ದ ಫಸ್ಟ್ ಒನ್ ಈಸ್ ಹೆಲ್ಪಿಂಗ್ ವರ್ಬ್, ಸೆಕೆಂಡ್ ಒನ್ ಈಸ್ ಮೇನ್ ವರ್ಬ್. In this sentence, the verb have helps us to know the tense of sentence. Adalva? But not this one. If you close this one, we cannot understand what tense it is. ಯಾಕೆಂದರೆ ರಿಟರ್ನ್ ಅನ್ನುವಂತಹ ಕ್ರಿಯಾಪದ ವರ್ಬ್ ನಂಬರ್ 3 ಆಗಿದ್ದು ಇದು ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಎಲ್ಲ ಕಡೆ ಬಳಸ್ತೀವಿ. ಐ ಹ್ಯಾವ್ ರಿಟನ್, ಐ ಹ್ಯಾಡ್ ರಿಟನ್, ಐ ವಿಲ್ ಹ್ಯಾವ್ ರಿಟನ್. So this is not a permanent one to identify tense itself. So who helps us? The have helps us. So therefore, in this sentence, have is a finite verb and this one is non-finite verb. Understand? ಅದಕ್ಕೆ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಒಂದು ಫೈನೈಟ್ ವರ್ಬ್ ಇರಬೇಕು. ಅದರಲ್ಲಿ ನಾನ್ ಫೈನೈಟ್ ಇರ್ಬೋದು ಅಥವಾ ಇರದೇ ಇರ್ಬೋದು, ಅದಲ್ವಾ? ನಮಗೆ ಅದು ಬೇಕಾಗಿಲ್ಲ. ಆ ವಾಕ್ಯದಲ್ಲಿ ಒಂದು ಕಡ್ಡಾಯವಾಗಿ ಫೈನೈಟ್ ವರ್ಬ್ ಹೊಂದಿರಬೇಕು, ಅಲ್ಲೊಂದು ಸಬ್ಜೆಕ್ಟ್ ಇರಬೇಕು. ಅಂತಹ ಸೆಂಟೆನ್ಸ್ಗೆ ನಾವು ಸಿಂಪಲ್ ಸೆಂಟೆನ್ಸ್ ಅಂತ ಕರಿತೀವಿ. ಗಾಟ್ ಇಟ್? ಏನು ಇರಲಿ. ಹಾಗೇನೆ ಮತ್ತೆ ಇಲ್ಲಿ ಐ ಆಮ್ ರೈಟಿಂಗ್ ಎ ಲೆಟರ್, ಆಮ್ ಅ ಫೈನೈಟ್ ವರ್ಬ್, ರೈಟಿಂಗ್ ಅ ನಾನ್ ಫೈನೈಟ್, ಅದಲ್ರಿ? ಹಾಗೇನೆ ಸುಮಾರು ಸೆಂಟೆನ್ಸ್ ಎಲ್ಲ ಬರಿತೀವಿ ನಾವು. ಏನು ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಮುಂದಿನ ಪಾಠದಲ್ಲಿ ಡಿಸ್ಕಸ್ ಮಾಡೋಣ ಅಬೌಟ್ ಫೈನೈಟ್ ನಾನ್ ಫೈನೈಟ್ ವರ್ಬ್ಸ್. ಇಟ್ ಈಸ್ ಡಿಫರೆಂಟ್. ಸೊ ನಾವು ಲೆಟ್ ಅಸ್ ನೋ ದ ಸಿಂಪಲ್, ಕಂಪೌಂಡ್ ಆ್ಯಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸಸ್. ಹಿಯರ್ ಇಂಡಿಯಾ ಈಸ್ ಅ ಪೀಸ್ಫುಲ್ ಕಂಟ್ರಿ ಏನ್ರಿ. ಹಾಗಾಗಿ ನಾನು ಮಾಡ್ತೀನಿ ಗೊತ್ತಾ ಇಲ್ಲಿ, ಸೊ ಐ ಲವ್ ಇಟ್ ವೆರಿ ಮಚ್ ಏನ್ರಿ. ಸೊ ಐ ಲವ್ ಇಟ್ ಏನು ವೆರಿ ಮಚ್ ಅಂತ ಹೇಳ್ತೀನಿ. ಸೊ ದಿಸ್ ಈಸ್ ಟರ್ಮ್ಡ್ ಆಸ್ ಕಂಜಂಕ್ಷನ್. ಇಫ್ ಯು ಜಾಯಿನ್ ಬೋತ್ ದ ಸೆಂಟೆನ್ಸಸ್, ನೀವು ಕಂಟಿನ್ಯೂ ಆಗಿ ಓದಿ. ಇಂಡಿಯಾ ಈಸ್ ಎ ಪೀಸ್ಫುಲ್ ಕಂಟ್ರಿ, ಸೊ ಐ ಲವ್ ಏನ್ರಿ, ಸೊ ಐ ಲವ್ ಇಟ್ ವೆರಿ ಮಚ್, ಅದಲ್ವಾ? ಕಂಟಿನ್ಯೂ ಮಾಡ್ಕೊಂಬಿಡಿ. ಈ ಒಂದು ಭಾಗದಲ್ಲಿ ಇದಕ್ಕೆ ನಾವು ಒಂದು ವಾಕ್ಯ ಅಂತೀವಿ, ಇದಕ್ಕೊಂದು ವಾಕ್ಯ ಅಂತೀವಿ. ಸೊ ಬೋತ್ ಆರ್ ಕಾಲ್ಡ್ ಆಸ್ ಇಂಡಿಪೆಂಡೆಂಟ್ ಸೆಂಟೆನ್ಸಸ್. ಎರಡೂ ಸ್ವತಂತ್ರವಾಗಿ ಅರ್ಥ ಕೊಡುವಂಥ ವಾಕ್ಯಗಳು. ಯಾವಾಗ? ಬೇರೆ ಬೇರೆ ಬರೆದಾಗ. ಈಗ ನಾವು ಲಿಂಕ್ ಮಾಡಿಬಿಟ್ಟಿವಿ. ಏನಿಂತ? ಇದನ್ನು ತಗೊಂಡು ಲಿಂಕ್ ಮಾಡಿಬಿಟ್ಟಿವಿ. ಸೊ ಈಸ್ ಕಾಲ್ಡ್ ಆಸ್ ಕಂಜಂಕ್ಷನ್, ಅದಲ್ವಾ? ಇದು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿರೋದ್ರಿಂದ ಇವೆರಡೂ ಸೇರಿಸಿ ನಾವು ಕಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ ಏನ್ರಿ. ಕಂಪೌಂಡ್ ಸೆಂಟೆನ್ಸ್ ಅಂತ ಕರಿತೀವಿ. ಒಂದು ವೇಳೆ ಈ ಸೋ ತೆಗೆದು ನಾ ಇಲ್ಲಿ ಏನ್ರಿ ದೇರ್ ಫೋರ್ ಅಂತ ಬಳಸಿದೆ ಅಂತ ಇಟ್ಕೊಳ್ರಿ. ದೇರ್ ಫೋರ್ ಏನ್ರಿ. ಫಾರ್ ಎಕ್ಸಾಂಪಲ್, ಇಂಡಿಯಾ ಈಸ್ ಎ ಗುಡ್ ಕಂಟ್ರಿ ಅಂತ ಅನ್ಕೊಳ್ಳೋಣ. ಇಂಡಿಯಾ ಈಸ್ ಎ ಗುಡ್ ಕಂಟ್ರಿ, therefore I like it, ಅದಲ್ವಾ? ಸೊ ಇಂಡಿಯಾ ಈಸ್ ಎ ಗುಡ್ ಕಂಟ್ರಿ ಒಂದು ಕ್ಲಾಸು, ಐ ಲೈಕ್ ಇಟ್ ಅನದರ್ ಕ್ಲಾಸ್, ಅದಲ್ವಾ? ಸೊ ದಿಸ್ ಈಸ್ ಒನ್ ಕ್ಲಾಸ್, ದಿಸ್ ಈಸ್ ಅನದರ್ ಕ್ಲಾಸ್. ಸೊ ಇನ್ ಬಿಟ್ವೀನ್ ದೀಸ್ ಟು ಕ್ಲಾಸಸ್ ಎ ವರ್ಡ್ ಈಸ್ ಯೂಸ್ಡ್ that is called as linker of the sentences. Understand? So this linker is nothing but a subordinating linker. ಅದಕ್ಕೆ ನಾವು ಸಬಾರ್ಡಿನೇಟ್ ಲಿಂಕರ್ ಅಂತ ಕರಿತೀವಿ. ಹಾಗಾಗಿ ಈ ವಾಕ್ಯಕ್ಕೆ ನಾವು ಏನಂತೀವಿ? ಕೂಡಿಸಿ ಕಂಪೌಂಡ್ ಅಂತೀವಿ. ಇದಕ್ಕೆ ನಾವು ಕಾಂಪ್ಲೆಕ್ಸ್ ಅಂತೀವಿ. ಕಾಂಪ್ಲೆಕ್ಸ್ ಯಾಕೆ ಅನ್ಬೇಕು ಅಂದರೆ ಇಲ್ಲಿ ಒಂದು ಮೇನ್ ಕ್ಲಾಸ್ ಇದೆ, ಇನ್ನೊಂದು ಸಬ್ ಕ್ಲಾಸ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಮೇನ್ ಕ್ಲಾಸ್. ಇಂಡಿಯಾ ಈಸ್ ಮೈ ಕಂಟ್ರಿ, ಇಂಡಿಪೆಂಡೆಂಟ್ ಸೆಂಟೆನ್ಸ್ ಅರ್ಥ ಕೊಡ್ತಕ್ಕಂಥ. ಈ ಕಡೆ ದೇರ್ ಫೋರ್ ಐ ಲೈಕ್ ಇಟ್ ಅಷ್ಟೇ ಹೇಳಿ ನೋಡ್ರಿ, ಗೊತ್ತಾಗೋದಿಲ್ಲ. ದೇರ್ ಫೋರ್ ಐ ಲೈಕ್ ಇಟ್ meaningless sentence. Why? What is the reason? Therefore I like it, because no sentence begin with such word therefore like this. That's why this is called as subclause. So such combination is called as complex sentence. ಅದಲ್ವಾ? ಬೇರೆ ಬೇರೆ ಬರೆದಾಗ ಸಿಂಪಲ್ ಆಗ್ತವು, ಎರಡು ಕೂಡಿಸಿದಾಗ ಕಂಪೌಂಡು ಆಗುತ್ತೆ, ಕಾಂಪ್ಲೆಕ್ಸು ಆಗುತ್ತೆ. ವ್ಯತ್ಯಾಸ ಇಷ್ಟೇ, ಕಂಪೌಂಡ್ನಲ್ಲಿ ಕೋಆರ್ಡಿನೇಟಿಂಗ್ ಲಿಂಕರ್ ಬಳಸ್ತೀವಿ ಏನ್ರಿ. ಫ್ಯಾನ್ ಬಾಯ್ಸ್ ಅಂತ ನಾವು ಹೇಳ್ಬೋದು. Fan boys, F for A for and, N for not only but also, B for but, O for or, ಏನ್ರಿ, Y for yet, S for so. ಅಷ್ಟು ನೆನ್ಪಿಟ್ಟು, ಇನ್ನೂ ಸ್ವಲ್ಪ ಅದಾವ ಬಿಡ್ರಿ, ಇಷ್ಟು ನೆನ್ಪಿಟ್ಕೊಂಡ್ರು ಸಾಕು. ಅವುಗಳನ್ನ ಹೊರತುಪಡಿಸಿ ಉಳಿದೆಲ್ಲವೂ ಸಬಾರ್ಡಿನೇಟ್ ಲಿಂಕರ್ ಅಂತ ಆಗ್ತವೆ. ಅರ್ಥ ಆಯ್ತಾ? ಇರಲಿ. ಸೊ ಇಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಅದರಲ್ಲಿ ವಿಶೇಷವಾಗಿ ಇಫ್ ಕಂಡೀಷನಲ್ ಕ್ಲಾಸಸ್.
if conditional clauses. In the textbook, three types of examples are given. Type 1, type 2, type 3. if conditional clause ಅಂತ ಕರೀತಾರೆ ಅದಕ್ಕೆ. ಇದನ್ನು ನಾವು ಯಾವಾಗಲೂ ನಮ್ಮ ಸಮ್ಮುಖದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಕರಾರು ಹಾಕಲಿಕ್ಕೆ ಹೇಳ್ತೀವಿ ಏನ್ರಿ. ಸೊ ವಿ ಗಾಟ್ SSLC ರಿಸಲ್ಟ್, ಎಲ್ಲೋ ಒಂದು ಕಡೆಗೆ ಬಂದಪ್ಪ ಅಂದಿಟ್ಕೊಳ್ಳೋಣ ನಮ್ಮದು. ಅವಾಗ ನಮ್ಮ ಅಪ್ಪ ಏನಂತಾರೆ, ಮಗ ನೀನು ಚೆನ್ನಾಗಿ ಇನ್ನೂ ಸ್ವಲ್ಪ ಅಭ್ಯಾಸ ಚೆನ್ನಾಗಿ ಮಾಡಿದ್ದಿದ್ದೇ ಆದರೆ ಮಾಡಿದ್ರೆ ಅಂಕ ತೊಗೊಳ್ತಿದ್ದಿ. ಅಂದ್ರೆ ಅರ್ಥ ಏನು ಗೊತ್ತಾ, ಮಾಡಿಲ್ಲ ಮಗನೇ ತೊಗೊಳಿಲ್ಲ ಅಂತ ಹಿಂಗೆ ಅನ್ನೋ ಬದಲಾಗಿ ಧನಾತ್ಮಕವಾಗಿ ಹೇಳೋದು ಏನ್ರಿ. ಯು ಡಿಡೆಂಟ್ ಸ್ಟಡಿ ವೆಲ್, ಸೊ ಯು ಏನ್ರಿ ಯು ಆರ್ ಅನೇಬಲ್ ಟು ಸ್ಕೋರ್ ಗುಡ್ ಮಾರ್ಕ್ಸ್. ಹಿಂಗೆ ನಾಟ್ ತೊಗೊಳ್ಳೋ ಬದಲಾಗಿ ಇಫ್ ಹಚ್ಚಿ ನಾವೇನು ಮಾಡ್ತೀವಿ, ಸ್ವಲ್ಪ ವಾಕ್ಯವನ್ನು ಪೊಲೈಟಾಗಿ ಮಾಡ್ಬೋದು. ಮೈ ಸನ್, ಇಫ್ ಯು ಸ್ಟಡೀಡ್ ಹಾರ್ಡ್ ಯು ವುಡ್ ಸ್ಕೋರ್ ಗುಡ್ ಮಾರ್ಕ್ಸ್. ನೀನು ಮಾಡೋನು ಇಲ್ಲ, ಸ್ಕೋರು ಮಾಡಿಲ್ರಿ, ಆಗ್ಲಾರ ಕೆಲಸ ಹೇಳಕ್ಕೆ ಇದನ್ನು ಬಳಸ್ತೀವಿ. ಒಟ್ಟು 3 ಟೈಪ್ನಾಗ ಫಸ್ಟ್ ಟೈಪು, ಸೆಕೆಂಡ್ ಟೈಪು, ಥರ್ಡ್ ಟೈಪ್ ಅಂತ ಬರುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಇಂಪಾಸಿಬಲ್ ಆ್ಯಕ್ಷನ್ಸ್ ಏನ್ರಿ. ಇಲ್ಲಿ ನೋಡಿ ಟೆಕ್ಸ್ಟ್ ಬುಕ್ನಲ್ಲಿ ಇಫ್ ಕ್ಲಾಸ್ ಈಸ್ ಯೂಸ್ಡ್ ವೆನ್ ನಂಬರ್ 1 ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್, ಓಪನ್ ಕಂಡೀಷನ್ ಟೈಪ್ 1. ಹಿಯರ್ ಇಟ್ ಈಸ್ ಪಾಸಿಬಲ್ ಟು ಫುಲ್ಫಿಲ್ ಯುವರ್ ಕಂಡೀಷನ್ಸ್. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಏನಂತ ಗೊತ್ತಾ ನೋಡಿ. ಇಫ್ ರಾಣಿ ಏನ್ರಿ ಟೈಪ್ 1 ಪಾಸಿಬಲ್. ಇಫ್ ರಾಣಿ ಸ್ಟಡೀಸ್ ಹಾರ್ಡ್ ಏನಾಗುತ್ತೆ, ಸಿ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಸಿ ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಸರಿ ಏನ್ರಿ. ಇದಕ್ಕೆ ನಾವು ಟೈಪ್ 1 ಕಂಡೀಷನ್ ಅಂತೀವಿ. ದಿಸ್ ಈಸ್ ಪ್ರೆಸೆಂಟ್ ಟೆನ್ಸ್, ದಿಸ್ ಈಸ್ ವರ್ಬ್ ನಂಬರ್ 1 ಆ್ಯಂಡ್ ಹಿಯರ್ ವಿಲ್ ಪ್ಲಸ್ V1. ಇದಕ್ಕೆ ದಿಸ್ ಈಸ್ ಕಾಲ್ಡ್ ಆಸ್ ಟೈಪ್ 1 ಪಾಸಿಬಲ್ ಆ್ಯಕ್ಷನ್, ಪಾಸಿಬಲ್ ಕಂಡೀಷನ್. ಸೊ ಈ ಥರ ವಾಕ್ಯ ನಾವು ಯಾವಾಗ ಹೇಳಬೇಕು ಅಂದರೆ ಅದು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ನೀವು ಮಾಡಿಲ್ಲ ಕೆಲಸ ನೋಡಿ ಮಕ್ಕಳೇ. ಇಫ್ ಯು ಸ್ಟಡಿ ಟುಡೇ ವೆಲ್ ಯು ವಿಲ್ ಸ್ಕೋರ್ ಗುಡ್ ಮಾರ್ಕ್ ಇನ್ ಫ್ಯೂಚರ್. ಇಸ್ ದಿಸ್ ಪಾಸಿಬಲ್? ಯಾ, ಇಟ್ ಈಸ್ ಪಾಸಿಬಲ್. ಸಾಧ್ಯ ಅಲ್ರಿ, ಹೌದಲ್ವಾ? ಹಾಗೆ ಸಾಧ್ಯ ಆಗುತ್ತೆ ಅಂದಾಗ ಈ ವಾಕ್ಯ ಹೇಳ್ಬೇಕಾರೆ ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ ನಂಬರ್ 2, ಇಟ್ ಈಸ್ ಥೆರಾಟಿಕಲಿ ಪಾಸಿಬಲ್ ಟು ಫುಲ್ಫಿಲ್ ದ ಕಂಡೀಷನ್ಸ್. ಇಟ್ ಈಸ್ ಓನ್ಲಿ ಥೆರಾಟಿಕಲಿ ಪಾಸಿಬಲ್ ಬಟ್ ನಾಟ್ ಪ್ರಾಕ್ಟಿಕಲಿ. ಏನ್ರಿ, ಸುಮ್ಮನೆ ಬಾಯಿ ಮಾತಿನಿಂದ ಹೇಳಕ್ಕಷ್ಟೇ ಸಾಧ್ಯ, ಬರ್ದಿಕ್ಲಕ್ಕೆ ಸಾಧ್ಯ, ಹೇಳಕ್ಕೆ ಸಾಧ್ಯ ಅಷ್ಟೇ. ಆದರೆ ನಿಜವಾಗಿ ಅದನ್ನು ಮರಳಿ ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ಕೆಲಸ ನಾವು ಏನೋ ಒಂದು ವಿಷಯ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಅದನ್ನು ಕಳ್ಕೊಂಡೀವಿ. ಅವಾಗೇನಂತೀವಿ ಗೊತ್ತೇನ್ರಿ, ತಪ್ಪಾಯ್ತಲ್ಲೋ, ಸ್ವಲ್ಪ ಬೇಗ ಬಂದರೆ ಬಸ್ ಸಿಕ್ತಿತ್ತಲ್ಲಪ್ಪ ನಿಮಗೆ, ಬೇಗ ಬಂದಿಲ್ಲ, ಬಸ್ಸು ಸಿಕ್ಕಿಲ್ಲ. ಆದರೆ ಅವನಿಗೆ ಧೈರ್ಯ ಕೊಡ್ಬೇಕಲ್ರಿ. ಹಿಂಗೆ ಹೇಳ್ತೀವಿ, ಸ್ವಲ್ಪ 10 ನಿಮಿಷ ನೀನು ಮೊದಲು ಬಂದಿದ್ದೆ ಆದರೆ ನಿನಗೆ ಆ ಟ್ರೈನ್ ಸಿಕ್ತಿತ್ತು. ಅಂಡರ್ಸ್ಟ್ಯಾಂಡ್? ಇಫ್ ಯು came at 10 o'clock to the station, you would get the train itself. ಹೌದಲ್ವಾ? you would get the seat. ಅಂದರೆ ನೀನು 10 ಗಂಟೆಗೆ ಬಂದಿಲ್ಲ, ಅದು ಟ್ರೈನು ಸಿಗಲಿಲ್ಲ, ಟ್ರೈನು ಓಡೋಯ್ತು, ಅವನು ನಾನು ನಿಂತಿದ್ವಿ ಇಬ್ಬರು. ಅವಾಗ ನಾವು ಏನು ಹೇಳ್ತೀವಿ, ಅವನಿಗೆ ಧೈರ್ಯ ಪಾಪ ತುಂಬಬೇಕಂತ ಹೇಳ್ಕೊಂಡು, ಅಯ್ಯೋ ಬ್ಯಾಡ್ ಲಕ್, ಸ್ವಲ್ಪ ಬೇಗ ಬಂದರೆ ಸಿಗ್ತಲ್ಲಪ್ಪ. ಇಟ್ ನಾಟ್ ಪಾಸಿಬಲ್. ಹೇಳಕ್ಕೆ ಸಾಧ್ಯತೆ ಅಷ್ಟೇ. ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ ಥಿಯರಿ. ಐ ಕ್ಯಾನ್ ಎಕ್ಸ್ಪ್ರೆಸ್, ಬಟ್ ಇಟ್ ಈಸ್ ಹೈಲಿ ಇಂಪಾಸಿಬಲ್ ಟು ಡೂ ದ್ಯಾಟ್. ಮತ್ತೆ ಆ 10 ಗಂಟೆ ಹೊಳತರ್ಲಕ್ಕ ಪರಮಾತ್ಮನಿಂದಲೂ ಸಾಧ್ಯ ಇಲ್ಲ. ಹೌದಲ್ರಿ? ಟ್ರೈನ್ ಹೋಗಿದ್ದನ್ನು ಮತ್ತೆ ವಾಪಸ್ ಕರೆಸ್ಬೋದು ಬೇಕಾದರೆ. 10 ಗಂಟೆ ಹೋಗಿದ್ದು ಮತ್ತೆ ಸಿಗುತ್ತೇನೋ? ಇಲ್ವೇ ಇಲ್ಲ. ಅದಕ್ಕೆ ಏನ್ರಿ, ಲಾಸ್ಟ್ ಅಪಾರ್ಚುನಿಟಿ ನೆವರ್ ಕಮ್ಸ್ ಬ್ಯಾಕ್ ಅಂತ ಹೇಳ್ತಾರೆ. ಲಾಸ್ಟ್ ಅಪಾರ್ಚುನಿಟಿ ನೆವರ್ ಕಮ್ಸ್ ಬ್ಯಾಕ್. ನಿಮ್ಮ ಕೈಯಿಂದ ಕಳೆದು ಹೋಗಿರುವಂಥ ಒಂದು ಅವಕಾಶ ಎಂದೆಂದಿಗೂ ಮರಳಿ ಬರೋದಿಲ್ಲ. ಬರುತ್ತೆ ಅಲ್ಲ ಸರ್, ಯಾಕೆ ಬರಲ್ಲ? SSLC ಈ ವರ್ಷ ಅಲ್ರಿ ನಾವು ಮುಂದೆ ಓದ್ತೀವಲ್ರಿ, ಈ ವರ್ಷ ಓದೋದೇ ಬೇರೆ, ಈ ವರ್ಷ ನಿಮ್ಮ ಫ್ರೆಂಡ್ಸ್ ಮತ್ತೆ ಮುಂದೆ ಸಿಗ್ತಾರೇನ್ರಿ? ಯು ಕೆನಾಟ್ ಗೆಟ್ ದೀಸ್ ಆಲ್ ಕಲೀಗ್ಸ್, ದೀಸ್ ಆಲ್ ಕ್ಲಾಸ್ಮೇಟ್ಸ್. ದೇ ಆರ್ ವೆರಿ ಕ್ಲೋಸ್ ಟು ಬಾಸಮ್ ಟು ಯು. ಇಟ್ ಇಸ್ ವೆರಿ ಡಿಫರೆಂಟ್, ಬಟ್ ಯು ಕಾಂಟ್ ಗೆಟ್ ಸಚ್ ಅಪಾರ್ಚುನಿಟಿ. ಅರ್ಥ ಆಯ್ತಲ್ವಾ? ಅಂಥ ಸಂದರ್ಭದಲ್ಲಿ ಇದನ್ನು ನಾವು ಬರೀಬೇಕು. ನೋಡಿ, ಇದಕ್ಕೆ ನಾವು ಹೆಂಗೆ ಮಾಡ್ಬೋದು ಇವಾಗ? ಏನ್ರಿ, ಈಗ ಒಂದು ತಿಳ್ಕೊಳ್ಳಿ, ಈ ರಾಣಿ ಅಂತ ಹುಡುಗಿ ಅಭ್ಯಾಸ ಚೆನ್ನಾಗಿ ಮಾಡಲಿಲ್ಲ. ಅವಾಗೇನು ಮಾಡ್ತೀವಿ? ಇಫ್ ರಾಣಿ ಸ್ಟಡೀಡ್, ಸಿಂಪಲ್ ಪಾಸ್ಟ್ ಹೇಳ್ತೀವಿ. ಇಫ್ ರಾಣಿ ಸ್ಟಡೀಡ್ ಹಾರ್ಡ್, ಸಿ ವಿಲ್ ಬಿಕಮ್ಸ್ ವುಡ್. ಸಿ ವುಡ್ ಸ್ಕೋರ್ ಏನ್ರಿ ಗುಡ್ ಮಾರ್ಕ್ಸ್.
ಸ್ವಲ್ಪ ದಯವಿಟ್ಟು ಚೆನ್ನಾಗಿ ಕೇಳಲಿಕ್ಕೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ಮಕ್ಕಳೇ. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನ್ರಿ. ಇನ್ ಸ್ಪೆಷಲಿ ಗ್ರಾಮ್ಯಾಟಿಕಲ್ ಪ್ರೋಸೆಸ್ ಇಫ್ ಕ್ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ ಸ್ವಲ್ಪ ವ್ಯತ್ಯಾಸ, ಇದು ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಪಾಸ್ಟ್ ಟೆನ್ಸ್. ದಿಸ್ ಈಸ್ ವರ್ಬ್ ನಂಬರ್ 2. ಸೊ ದೇರ್ ಫೋರ್ ಇಟ್ ಇಸ್ ಆಲ್ವೇಸ್ ಟ್ಯಾಗ್ಡ್ ವಿತ್ ವುಡ್ ಪ್ಲಸ್ V1. ಹಿಯರ್ ವಿಲ್ ಪ್ಲಸ್ V1, ಹಿಯರ್ ಇಟ್ ಈಸ್ ವುಡ್ ಪ್ಲಸ್ V1. ಯಾಕೆಂದ್ರೆ ಅಗ್ರಿಮೆಂಟ್ ಆಗಬೇಕಲ್ರಿ. ದಿಸ್ ಇಸ್ ಕಾಲ್ಡ್ ಎ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಒಂದು ಭಾಗದಲ್ಲಿ ಪಾಸ್ಟ್ ಟೆನ್ಸ್ ಆ ಕಡೆ ಪ್ರೆಸೆಂಟ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ, ಹೌದಲ್ವಾ? ಅರ್ಧ ನಾರೀಶ್ವರ ಆಗಿಬಿಡ್ತದೆ ಅದು, ಹೌದಲ್ವಾ? ಅರ್ಧ ಶಿವ ಅರ್ಧ ಪಾರ್ವತಿ ಆಗಿಬಿಡ್ತದೆ, ಅರ್ಥ ಆಯ್ತಲ್ಲ? ಹಾಗಾಗಿ ಈ ಕಡೆ ಸ್ಟಡಿಡ್ ಇದ್ರೆ ಆ ಕಡೆ ನಾವು ವುಡ್ ಪ್ಲಸ್ V1. ವುಡ್ ಪ್ಲಸ್ V1 ಮೀನ್ಸ್ V2 ಒಂದು ಹಾಗನೆ ಮತ್ತೆ, ಅದಲ್ವಾ? ಡಿಡ್ ಪ್ಲಸ್ V1 ಮೀನ್ಸ್ V2 ಇಟ್ ಸೆಲ್ ಇನ್ ದ್ಯಾಟ್ ವೇ. ಇಲ್ಲಿ ನೋಡಿ, ಸೊ ದಿಸ್ ಟೈಪ್ 2 ಈಸ್ ಕಾಲ್ಡ್ ಆಸ್ ಓನ್ಲಿ ಥೆರಾಟಿಕಲಿ ಪಾಸಿಬಲ್ ಅಥವಾ ಇಂಪ್ರೊಬೇಬಲ್ ಕಂಡೀಷನ್ ಟೈಪ್ 2. ಇಟ್ ಈಸ್ ಇಂಪ್ರೊಬೇಬಲ್, ಅಸಂಭವನೀಯ, ಸಂಭವ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಸಂದರ್ಭದಾಗ ನಾವು ಇದನ್ನು ಬರೀಬೇಕು. ಈಗ ಮಳೆ ಚೆನ್ನಾಗಿ ಬೀಳ್ತಿದ್ದಪ್ಪ ಅಂತ ಇಟ್ಕೊಳ್ರಿ, ಚೆನ್ನಾಗಿ ನಾವು ಬೆಳೆ ಬೆಳಿತಿದ್ದೀವಿ. ನಾವು ಹಿಂಗೆ ಹೇಳ್ತೀವಿ, ಮಳೆ ಚೆನ್ನಾಗಿ ಬಿದ್ದಿದ್ರೆ ನಮ್ಮ ರೈತರು ಒಳ್ಳೆ ಬೆಳೆ ಬೆಳೀತಾ ಇದ್ರು ಅಂದ್ರೇನು? ಮಳೆ ಬಿದ್ದಿಲ್ಲ, ಬೆಳೆ ಬೆಳೆದಿಲ್ಲ. ದಿಸ್ ಈಸ್ ಕಾಲ್ಡ್ ಆಸ್ ಇಂಪ್ರೊಬೇಬಲ್ ಆಕ್ಷನ್. ಇಫ್ ಸಚ್ ಕೇಸ್ ಇಸ್ ದೇರ್ ಬಿಫೋರ್ ಯು, ಯು ಹ್ಯಾವ್ ಟು ಸ್ಪೀಕ್ ಇನ್ ದಿಸ್ ಸೆಕೆಂಡ್ ಟೈಪ್ ಇಟ್ ಸೆಲ್ಫ್. ಅಂಡರ್ಸ್ಟ್ಯಾಂಡ್? ಈಗ ಟೈಪ್ 3 ನೋಡೋಣ. ಅದೇನು ಗೊತ್ತಾ ನೋಡಿ, ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್ ಕಂಡೀಷನ್ಸ್. ಇದು ಹೈಲಿ ಇಂಪಾಸಿಬಲ್. ಇಟ್ ಈಸ್ ಇಂಪಾಸಿಬಲ್ ಟು ಫುಲ್ಫಿಲ್ ದಿಸ್ ಕಂಡೀಷನ್. ಇದು ಪಾಸ್ಟ್ ಮತ್ತು ಪರ್ಫೆಕ್ಟಾಗಿ ಹೇಳೋದು, ಭಾಳ ಒತ್ತು ಕೊಟ್ಟು ಹೇಳೋದು. ಇಂಪಾಸಿಬಲ್ ಕಂಡೀಷನ್ ಟೈಪ್ 3 ಕಂಡೀಷನ್. ಎಕ್ಸಾಂಪಲ್ ಆಫ್ ಟೈಪ್ 3 ಆರ್ ಗಿವನ್ ಫಾರ್ ಯು. ನಾವು 1 to ಓದೋದಿಲ್ಲ ಈ ಪಾಠದಲ್ಲಿ. ಟೈಪ್ 3 ಎಕ್ಸಾಂಪಲ್ ಮಾತ್ರ ನಮ್ಗೆ ಕೊಟ್ಟಿದ್ದಾರೆ, ಇವಾಗ ಅಭ್ಯಾಸ ಮಾಡೋಣಂತೆ. ಅದೇನು ಹೆಂಗಾಗುತ್ತೆ ನೋಡಿ. ಇಫ್ ರಾಣಿ ಸ್ಟಡೀಡ್ ವಿಲ್ ಬಿ ಚೇಂಜ್ಡ್ ಇಂಟು ರಾಣಿ ಹ್ಯಾಡ್ ಸ್ಟಡೀಡ್. ಇಫ್ ರಾಣಿ ಹ್ಯಾಡ್ ಸ್ಟಡೀಡ್ ವೆಲ್. ಹಾರ್ಡ್ ಅಥವಾ ವೆಲ್ ಎಲ್ಲ ಒಂದೇ, ಹಾರ್ಡ್ಲಿ ಅನ್ಬಾರ್ದು. ಮೈಂಡ್ ಇಟ್, ವಿ ಕಾಂಟ್ ಸೇ ಹಾರ್ಡ್ಲಿ. ಹಾರ್ಡ್ ಇಟ್ ಸೆಲ್ಫ್ ಈಸ್ ಅಡ್ವರ್ಬ್. ಅಂಡರ್ಸ್ಟ್ಯಾಂಡ್? ಇಲ್ಲಿ this word function like adverb because it describes the word study. Okay, this hard is adverb. PT Usha runs fast anti, don't say fastly. Fast is enough, hard is enough. ಭಾಳ ಜನರು ಹಾರ್ಡ್ಲಿ ಅಂತಾರೆ, ತಪ್ಪು. ಫಾಸ್ಟ್ಲಿ ಅಂತಾರೆ, ನೋ, ನಾಟ್ ನೆಸಸರಿ, ಅದಲ್ವಾ? ಹಾಗಾಗಿ ಹಾರ್ಡ್ ಈಸ್ ಇನಫ್. ಸೊ ಅದನ್ನು ನಾವು ಇನ್ನೂ ಸ್ವಲ್ಪ ಡೀಪ್ ಆಗಿ ಬಹಳ ಎಂಫೆಟಿಕ್ ಆಗಿ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಬಹಳ ದೊಡ್ಡ ತಪ್ಪು ಮಾಡಿದ್ದಾನೆ, ಮಾಡಬಾರ್ದಿತ್ತು ಮಾಡಿದಾನೆ, ಅವನು ಮಿಸ್ ಮಾಡ್ಕೊಂಡಿದ್ದಾನೆ. ಅಂಥ ಸಂದರ್ಭದಾಗ ಅವನಿಗೆ ಮನವರಿಕೆ ಮಾಡಿಸೋಗೋಸ್ಕರ ನಾವು ಈ ಟೈಪ್ 3 ಕಂಡೀಷನನ್ನು ಹೇಳ್ತೀವಿ. ಈಗ ಆಕ್ಸಿಡೆಂಟ್ ಆಯ್ತಪ್ಪ, ಏನಪ್ಪ ಸ್ವಲ್ಪ ನೀ ಗಾಡಿ ಸ್ಲೋ ಆಗಿ ನಡೆಸಿದ್ದಿದ್ದೇ ಆದರೆ, ನಡೆಸಿದ್ರೆ ಪಾಸ್ಟ್ ಸಿಂಪಲ್, ನಡೆಸಿದ್ದಿದ್ದೇ ಆದರೆ ನಿನಗೆ ಆಕ್ಸಿಡೆಂಟ್ ಆಗುತ್ತಿರಲಿಲ್ಲ. ನಡೆಸಿದ್ದಿ, ಆಕ್ಸಿಡೆಂಟ್ ಆಯಿತು, ಬೇರೆ ವಿಚಾರ. ವಾಪಸ್ ತರ್ಕೊಳಕ್ಕಂತೂ ಬರಲ್ಲ, ಮುರಿದ ಕಾಲ ವಾಪಸ್ ಬರಲ್ಲ ರೀ ಅದು. ದ್ಯಾಟ್ಸ್ ವೈ ದಿಸ್ ಕಂಡೀಷನ್ ಇಸ್ ಕಾಲ್ಡ್ ಆಸ್ ಇಂಪಾಸಿಬಲ್ ಆಕ್ಷನ್. ನೋಡಿ, ಇಫ್ ರಾಣಿ ಹ್ಯಾಡ್ ಸ್ಟಡೀಡ್ ವೆಲ್, ಸಿ ಪರ್ಫೆಕ್ಟ್ ಟೆನ್ಸ್ ಇನ್ನೂ ಸಹ ಸಿ ವುಡ್ ಹ್ಯಾವ್, ವುಡ್ ಮುಂದೆ ಯಾವಾಗಲೂ V1 ಬರಬೇಕು, ಮತ್ತು ಹ್ಯಾವ್ ಮುಂದೆ ಯಾವಾಗಲೂ ಏನು ಬರ್ಬೇಕು ರೀ? V3 ಬರಬೇಕು. ಸಿ ವುಡ್ ಹ್ಯಾವ್ ಸ್ಕೋರ್, ಏನು ಸ್ಕೋರ್ಡ್? ಸಿ ವುಡ್ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್. ನೋಡಿ, ಇಲ್ಲಿ ಹ್ಯಾಡ್ ಪ್ಲಸ್ V3 ಇದ್ರೆ ಈ ಕಡೆ ವುಡ್ ಹ್ಯಾವ್ ಪ್ಲಸ್ V3. The examples of this type 3 are given in the textbook itself. ನೋಡಿ, ಇದರಲ್ಲಿ ಮೊದಲನೇದು ಪಾಸಿಬಲ್ ಕಂಡೀಷನ್, ಸೆಕೆಂಡ್ ಆ್ಯಂಡ್ ಥರ್ಡ್ ಆರ್ ಇಂಪಾಸಿಬಲ್, ಇಂಪ್ರೊಬೇಬಲ್ ಕಂಡೀಷನ್ಸ್, ಹೌದಲ್ವಾ? ಇದನ್ನು ಹೆಂಗೆ ಹೇಳಿದ್ವಿ ನಾವಾಗ, ನನಗೆ ಅದನ್ನು ನಿನ್ನೆ ಕ್ಲಾಸ್ನಲ್ಲಿ. ಫಾರ್ ಎಕ್ಸಾಂಪಲ್, ಇಫ್ ಯು ಹೆಲ್ಪ್ ಮೀ, ಸಿಂಪಲ್ ಆಗಿ ನೋಡಿ, ನೀವು ಹೇಳ್ತೀರಿ ನಿಮ್ಮ ಫ್ರೆಂಡಿಗೆ, ಓ ಗೆಳೆಯ, ಇಫ್ ಯು ಹೆಲ್ಪ್ ಮೀ ಐ ವಿಲ್ ಹೆಲ್ಪ್ ಯು, ಅಷ್ಟೇ ಪಾಸಿಬಲ್ ಆ್ಯಕ್ಷನ್. ಇಫ್ ಯು ಹೆಲ್ಪ್ ಮೀ ಐ ವಿಲ್ ಹೆಲ್ಪ್ ಯು. ಪ್ರೆಸೆಂಟ್ ಟೆನ್ಸ್ ಇದ್ರೆ ಸಿಂಪಲ್ ಫ್ಯೂಚರ್ ಆಗಿ ಮಾಡಬೇಕು, ಅದಲ್ವಾ? ನೋಡಿ, ಇಲ್ಲಿ ಟೈಪ್ ಕಂಡೀಷನ್ 1 ಈ ಕಡೆ ಇಫ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಇದ್ರೆ ಡ್ಯಾಶ್ ಡ್ಯಾಶ್, ಈ ಕಡೆ ಏನು ಟ್ಯಾಗ್ ಮಾಡ್ಕೊಳ್ಬೇಕು? ಇಫ್ ಯು ಹೆಲ್ಪ್ ಮೀ, ಅದಲ್ವಾ? ಇಫ್ ಯು ಹೆಲ್ಪ್ ಮುಂದೆ ಏನಾಕಿರ್ಲ ಬಿಡ್ರಿ, ಇಫ್ ಯು ಹೆಲ್ಪ್ ಮೀ, ಈ ಕಡೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲಿನೇ ಇರ್ಬೋದು, ಒಟ್ಟಾರೆ ವಿಲ್ ಪ್ಲಸ್ V1 ಡಾಟ್ ಡಾಟ್. ಸೊ ದಿಸ್ ಈಸ್ ದ ಟೈಪ್ 1 ಫಾರ್ಮುಲಾ ಇಟ್ ಸೆಲ್ಫ್. ಇಫ್ ಯು ಹೆಲ್ಪ್ ಮೀ
ಐ ವಿಲ್ ಹೆಲ್ಪ್ ಯು. ನಿಮ್ಮ ಎಕ್ಸಾಮ್ನಲ್ಲಿ ಇಷ್ಟೇ ಕೇಳ್ತಾರೆ, ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ ಸೂಟೇಬಲ್ ವರ್ಬ್ ಅಂತ ಕೊಡ್ತಾರೆ. ಇಫ್ ಯು ಹೆಲ್ಪ್ ಮೀ ಐ ಡ್ಯಾಶ್ ಯು, ಬ್ರ್ಯಾಕೆಟ್ನ ಹೆಲ್ಪ್ ಕೊಡ್ತಾರೆ, ಐ ವಿಲ್ ಹೆಲ್ಪ್ ಯು ಅಂತ ನೀವು ಮಾಡಬೇಕು ಅದಲ್ವಾ. ಅಥವಾ ಏನೋ ಕನ್ಫ್ಯೂಸ್ ಆಗಿ ಮಾಡೋದ್ರೆ ಕೊಡ್ತಾರಲ್ಲೇ, ನಿಮಗೆ ಇಫ್ ಕ್ಲಾಸ್ ಗೊತ್ತಿದ್ರೆ ನೀವು ಆರಾಮಾಗಿ ಬರೀಬೋದಲ್ಲಿ. ಏನ್ರಿ ಟೈಪ್ 1 ಕಂಡೀಷನು. ಹಂಗೆ ಟೈಪ್ 2 ಏನಾಗುತ್ತೆ ನೋಡ್ರಿ ಇವಾಗ, ಏನು ಇಫ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V2 ಇದ್ರೆ ಏನಾಗುತ್ತೆ, ಇದಕ್ಕೆ ಟೈಗರ್ ಮಾಡ್ಬೇಕು ನಾವು, ಸಬ್ಜೆಕ್ಟ್ ಪ್ಲಸ್ ವುಡ್ ಪ್ಲಸ್ V1 dot dot. This is condition number 2. And third one is if plus subject and plus had plus V3 ಇದ್ರ ಈ ಕಡೆ ಸಬ್ಜೆಕ್ಟ್ ಪ್ಲಸ್ ವುಡ್ ಹ್ಯಾವ್ ಪ್ಲಸ್ V3 ಡ್ಯಾಶ್ ಡ್ಯಾಶ್. ಮುಂದೆ ಏನಾದ್ರು ತಗೊಳ್ರಿ ನೀವು, ಕಾಂಪ್ಲಿಮೆಂಟ್ ಎಲ್ಲ ಏನು ಸೇರಿಸ್ಬೋದು. ಟೈಪ್ 3 ಕಂಡೀಷನ್. ದೀಸ್ ಆರ್ ದ 3 ಫಾರ್ಮುಲಾಸ್. ಚಂದ ನೆನ್ಪಿಟ್ಕೊಳ್ಬೇಕು. ಸೊ ಯು ಹ್ಯಾವ್ ಟು ಪೇಸ್ಟ್ ದೀಸ್ ಫಾರ್ಮುಲಾಸ್ ಇನ್ ಅವರ್ ಸ್ಟಡಿ ರೂಮ್ ಇಟ್ ಸೆಲ್ಫ್. ಹೌ? ಇಫ್ ಸಬ್ಜೆಕ್ಟ್ ಪ್ಲಸ್ V1 ಆಗಿದ್ರೆ ಮುಂದೆ ವಿಲ್ ಪ್ಲಸ್ V1, ಇಲ್ಲಿ V2 ಇದ್ರೆ ಇಷ್ಟು ನೆನ್ಪಿಟ್ರೆ ಸಾಕು. ಇಫ್ V2 ಇಸ್ ದೇರ್ ಇನ್ ಒನ್ ಪಾರ್ಟ್ ಆಫ್ ಸೆಂಟೆನ್ಸ್, ಆ ಕಡೆಗೆ ವುಡ್ ಪ್ಲಸ್ V1, ಇನ್ನೊಂದು ಹ್ಯಾಡ್ ಪ್ಲಸ್ V3 ಇದ್ರೆ ವುಡ್ ಹ್ಯಾವ್ ಪ್ಲಸ್ V3. ಇವು 3 ನೆನ್ಪಿಟ್ಕೊಂಡ್ರೆ ಸಾಕಪ್ಪ, ಸರಿನಾ? ಈಗ ಇಲ್ಲಿ ಟೆಕ್ಸ್ಚುವಲ್ ಎಕ್ಸಾಂಪಲ್ ಸ್ವಲ್ಪ ನೋಡೋಣ. ಟೈಪ್ 3 ಎಕ್ಸಾಂಪಲ್ಸ್ ಆರ್ ಓನ್ಲಿ ಗಿವನ್. ಈಗ ನಿಮಗೆ ನಾನು ಡಿಟೇಲ್ ಆಗಿ ಎಲ್ಲ ಹೇಳಬೇಕಪ್ಪ ಅಂತ ಹೇಳಿದೆ. ಹಿಯರ್ ಸ್ಟಡಿ ದ ಗಿವನ್ ಸಿಚುವೇಶನ್ಸ್. ದೇ ಸಜೆಸ್ಟ್ ದಟ್ ಇಟ್ ಈಸ್ ಇಂಪಾಸಿಬಲ್ ದಟ್ ದ ಕಂಡೀಷನ್ ವಿಲ್ ಬಿ ಫುಲ್ಫಿಲ್ಡ್ ಆಸ್ ಇಟ್ ರೆಫರ್ಸ್ ಟು ದ ಪಾಸ್ಟ್. ಈಗ ಟೈಪ್ 3 ಟೈಪ್ 2 ಯಾಕಪ್ಪ ಸಾಧ್ಯ ಆಗಲ್ಲ ನಮಗೆ ಅಂದರೆ, ದಿಸ್ ರೆಫರ್ಸ್ ಟು ದ ಪಾಸ್ಟ್ ಟೈಮ್. ಪಾಸ್ಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಅಲ್ವಾ. ಪಾಸ್ಟ್ ಟೈಮ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಇಟ್ ಈಸ್ ಲಾಸ್ಟ್. ಗತಕಾಲ ನಮ್ಮ ಕೈಯಲ್ಲಿಲ್ಲಲ್ವಾ, ಅದಕ್ಕೆ ಇದನ್ನು ನಮಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ನೋಡಿ ಟಾಸ್ಕ್ 1, ಇದರಲ್ಲಿ ಟಾಸ್ಕ್ 1 ಕೊಟ್ಟಿದ್ದಾರೆ ನೋಡಿ. ರೋಹಿಣಿ ಆ್ಯಂಡ್ ಹರ್ ಫ್ರೆಂಡ್ಸ್ ವೇರ್ ಆನ್ ದ ಪಿಕ್ನಿಕ್. ಒಂದು ಎಕ್ಸಾಂಪಲ್ ಹಿಂಗೆ, ರೋಹಿಣಿ ಮತ್ತು ಎಲ್ಲ ಫ್ರೆಂಡ್ಸು ಪಿಕ್ನಿಕ್ಕಿಗೆ ಹೋಗಿದ್ದಾರೆ. ದೇ ಕುಡಂಟ್ ಟೇಕ್ ಫೋಟೋಗ್ರಾಫ್ಸ್ ಆ್ಯಸ್ ಜಾನ್ ಫಾರ್ಗೆಟ್ ಟು ಕ್ಯಾರಿ ಹಿಸ್ ಕ್ಯಾಮ್ರಾ. ನಿಮ್ಮ ಜೀವನದಲ್ಲೂ ಇಂಥ ಸಿಚುವೇಶನ್ ಬರ್ತಾವೆ. ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು ಪಿಕ್ನಿಕ್ಗೆ ಹೋಗಿದ್ದೀರಾ. ಪಿಕ್ನಿಕ್ ಅಂತ ಹೋಗ್ತೀವಲ್ಲ, ಸ್ಕೂಲಿಂದ ಹೋಗಿದ್ದೀವಿ. ಹೋದಾಗ ಜಹಾನ್ ಅಂತ ಹುಡುಗ ಅವನಿಗೊಂದು ಕ್ಯಾಮ್ರಾ ತರಲಿಕ್ಕೆ ಎಲ್ಲರೂ ಹೇಳಿದ್ದಾರೆ ಪಾಪ, ಬಟ್ ಅವನು ಅದನ್ನು ಮರೆತು ಬಿಟ್ಟಿದ್ದಾನೆ. ಹಿ ವಾಸ್ ಅನೇಬಲ್ ಟು ಬ್ರಿಂಗ್ ದ ಕ್ಯಾಮ್ರಾ ವಿತ್ ಹಿಮ್. ಅವಾಗ ನಾವು ನಮ್ಮ ಆಪ್ತ ಗೆಳೆಯ ಅಲ್ರಿ ಅವನು, ಆಪ್ತ ಮಿತ್ರ, ವಿ ಕೆನಾಟ್ ಡಿಗ್ರೇಡ್ ಹಿಮ್, ವಿ ಕೆನಾಟ್ ಡಿಸ್ಕರೇಜ್ ಹಿಮ್. ಈಗ ಕ್ಯಾಮ್ರಾ ತಂದಿಲ್ರಿ, ಈಗ ಅವನಿಗೆ ಬೇಯ್ದ್ರೇನೋ ಹೊಡೆದ್ರೇನೋ ಅದನ್ನು ಬರುತ್ತೇನೆ. ಇವಾಗ ತುಂಬ ದೂರ ಬಂದುಬಿಟ್ಟಿವಿ ಅದಲ್ವಾ. ಜೋಗ್ ಫಾಲ್ಸ್ ಹೋಗಿದ್ದೀವಿ, ಜೋಗ್ ಫಾಲ್ಸ್ನಾಗೂ ಕ್ಯಾಮ್ರಾ ಸಿಗಲ್ಲ, ಗುಡ್ಡಗಾಡು ಪ್ರದೇಶ ಅದಲ್ವಾ. ಇವಾಗ ಬೇಯೋದೇ ಅರ್ಥ ಇಲ್ಲರಿ. ಅದಕ್ಕೆ ಯಾವಾಗ ಏನು ಮಾಡಬೇಕು ಗೊತ್ತಾ, ಇಫ್ ಕ್ಲಾಸ್ ಬಳಸಿ ಅವನಿಗೆ ಸಣ್ಣ ಎಚ್ಚರಿಕೆ ಕೊಟ್ಟಂಗೆ ಕೊಡ್ಬೇಕಷ್ಟೇ. ಹೇಳಿದ್ರೂ ಇರಬಾರ್ದ್ರಿ, ಮತ್ತೆ ಹಂಗೆ ಮಾಡ್ತಾನೆ ಅವನು. ಅವಾಗೇನು ಹೇಳಬೇಕು, ಏನಪ್ಪ ಜಾನ, ನೀವೊಂದು ವೇಳೆ ಕ್ಯಾಮ್ರಾ ತಂದಿದ್ರೆ ನಾವು ಫೋಟೋ ತಗೊಳ್ತಿದ್ದೀವಲ್ಲ ಅಂದ್ರೆ ಏನ್ರಿ, ನೀನು ತರಲಾರ್ದಕ್ಕೆ ತಗೊಳಕ್ಕಾಗಿಲ್ಲ ನೋಡು ಅಂತ ಬೇದಂಗೆ ಅದಲ್ವಾ. ಅವನಿಗೆ ಸ್ವಲ್ಪ ಸಣ್ಣ ವಾರ್ನಿಂಗ್ ಕೊಟ್ಟ ಹಾಗೇನೆ. ನೋಡಿ ಇಲ್ಲಿ ಕ್ಯಾಮ್ರಾ ತರಲಿಲ್ಲ ಅವನು. ಹೌ ಡಿಡ್ ಜಾನ್ ಎಕ್ಸ್ಪ್ರೆಸ್ ಹಿಸ್ ಫೀಲಿಂಗ್ಸ್? ತರಲಿಲ್ಲ ಅಲ್ರಿ ಪಾಪ, ಅವನಿಗೇನು ಮನಸ್ಸಿಗೆ ನೋವಾಗಿದೆ, ಅವನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾನಂತ ನೋಡಿ ಫೀಲಿಂಗ್ಸ್. ರೋಹಿಣಿ ಕೇಳಿದ್ದು ಜಾನ್ಗೆ, ಜಾನ್ ಡಿಡ್ ಯು ಬ್ರಿಂಗ್ ಯುವರ್ ಕ್ಯಾಮ್ರಾ? ಏನಪ್ಪ ಜಾನ್ ಕ್ಯಾಮ್ರಾ ತಂದಿದೀಯಾ? ಅದಕ್ಕೆ ಜಾನ್, ಓ ಸಾರಿ ಕಣೆ, ಛೇ ತರಬೇಕಾಗಿತ್ತು ತಂದಿಲ್ಲಲ್ಲ, ಸಾರಿ. ರೋಹಿಣಿ, ಓ ಪರವಾಗಿಲ್ಲ, ಇಟ್ಸ್ ಓಕೆ, ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ. ನೋಡ್ರಿ ಎಂಥ ಒಳ್ಳೆ ಪಾಪ ಫ್ರೆಂಡ್ ಅಂದರೆ. ಇಟ್ಸ್ ಓಕೆ, ಓಕೆ ಮೀನ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್, ಪರವಾಗಿಲ್ಲ ಬಿಡು. ಅವಾಗ ಜಾನ್ ಏನಂತಾನೆ ಗೊತ್ತಾ, ಅವರೆಲ್ಲರಿಗೆ ಮನಸ್ಸಿಗೆ ಒಂದು ಒಳ್ಳೆಯ ರೀತಿಯ ಖುಷಿ ಕೊಡುವಂಥ ಉತ್ತರ ಕೊಡ್ತಾನೆ. ಅದನ್ನು ಇಫ್ ಕ್ಲಾಸ್ನಾಗ ಹೇಳ್ತಾನೆ ನೋಡ್ರಿ. ಅವನು ಏನಂತ ನೋಡಿ, ಏನು ಮಾಡಲಿ ಕಣೆ ರೋಹಿಣಿ, ಅಥವಾ ಓ ವಾಟ್ ಕ್ಯಾನ್ ಐ ಡೂ ಮೈ ಡಿಯರ್ ಫ್ರೆಂಡ್ಸ್, ಐ ಆಮ್ ಸೋ ಸಾರಿ, ಸಾರಿ ಸಾರಿ ಅಂತ ಹೇಳಿಬಿಟ್ಟು ಏನಂತ ನೋಡಿ, ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮರಾ. ವಾಟ್ ಕಂಡೀಷನ್ ಇಟ್ ಈಸ್? ಟೈಪ್ 3 ಕಂಡೀಷನ್. ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮರಾ ಐ ವುಡ್ ಹ್ಯಾವ್, ಅಥವಾ ವಿ ವುಡ್ ಹ್ಯಾವ್ ಟೇಕನ್ ದ ಫೋಟೋಗ್ರಾಫ್ಸ್. ಚಂದ ನೋಡ್ರಲ್ಲ, ಆ ಸೆಂಟೆನ್ಸಿಗೂ ಸೂತ್ರಕ್ಕೂ ಅಪ್ಲೈ ಆಗುತ್ತಲ್ವಾ. ಪುಟ್ ದ ಫಾರ್ಮುಲಾ ಗೆಟ್ ದ ಆನ್ಸರ್ ಅಂದಂಗೆ. ಮ್ಯಾಥಮೆಟಿಕ್ಸು, ಗ್ರಾಮರ್ ಈಸ್ ಎ ಸೈನ್ಸ್ ಆಫ್ ಲ್ಯಾಂಗ್ವೇಜ್ ಏನ್ರಿ. ಹಾಗಾಗಿ ನೀವು ಕರೆಕ್ಟಾಗಿ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಈ ಥರ ನಾವು ಅಭ್ಯಾಸ ಮಾಡ್ಬೋದು ಅಂತ. ಅರ್ಥ ಆಯ್ತಾ?
ಇಫ್ ಐ ಹ್ಯಾಡ್ ಬ್ರಾಟ್ ಮೈ ಕ್ಯಾಮ್ರಾ ವಿ ವುಡ್ ಹ್ಯಾವ್, ಅದು ವಿ ಡಿಡ್ ಹ್ಯಾವ್ ಅಲ್ಲದು, ವಿ ವುಡ್ ಹ್ಯಾವ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. ನಾವು ಕೆಲವೊಂದು ಫೋಟೋಗ್ರಾಫ್ಗಳನ್ನ ತಗೊಳ್ತಾ ಇದ್ದೀವಿ. ತಂದಿಲ್ಲ, ತಗೊಳ್ಳಿಲ್ಲ ಅನ್ನುವಂಥ ಋಣಾತ್ಮಕ ಭಾವನೆಯಲ್ಲಿ ಮಾತಾಡಬಾರ್ದು ಯಾವಾಗಲೂ ಫ್ರೆಂಡ್ಶಿಪ್ನಲ್ಲಿ. ಅದನ್ನು ಧನಾತ್ಮಕವಾಗಿಯೇ ನಾವು ಹೇಳ್ತಕ್ಕಂಥ ಒಂದು ವಿಷಯ ತಿಳ್ಕೊಳ್ಬೇಕಿಲ್ಲಿ ಅಂತೆ. ಸೊ ದಿಸ್ ಈಸ್ ಟೈಪ್ 3 ಕಂಡೀಷನ್. ಇವಾಗ ಇದನ್ನು ಅವರೇ ಮಾಡಿಕೊಟ್ಟಿದ್ದಾರೆ, ಟೆಕ್ಸ್ಟ್ ಬುಕ್ನಲ್ಲೇ ಅವರೇ ನಿಮಗೆ ಒಂದು ಕ್ಲೂ ಕೊಟ್ಟಿದ್ದಾರೆ, ಅದಲ್ವಾ. ನಾವು ವಿ ಹ್ಯಾವ್ ಟು ಡೂ ಟಾಸ್ಕ್ 2ನಿಂದ ಇವಾಗ ನಾವು ಮಾಡಬೇಕು. ಟಾಸ್ಕ್ 2, ವಾಟ್ ಈಸ್ ದಟ್? ಟಾಸ್ಕ್ 2 ನೋಡಿ, ಕಂಪ್ಲೀಟ್ ಹೇಮಂತ್ಸ್ ಮದರ್ಸ್ ರಿಯಾಕ್ಷನ್. ಇಲ್ಲಿ ಹೇಮಂತ್ ಅಂತ ಒಬ್ಬ ಹುಡುಗ, ಅವ್ರ ಅಮ್ಮ ಅವನ ಮುಂದಾನೆ ಇದ್ದಾರೆ. ಏನ್ರಿ, ಹೇಮಂತ್ ಏನೋ ಸಣ್ಣ ತಪ್ಪು ಮಾಡಿಬಿಟ್ಟಿದ್ದಾನೆ, ಅದಲ್ವಾ. ಆ ತಪ್ಪು ಮಾಡಿದ್ದಂತಹ ಮಗನಿಗೆ ತಾಯಿ ನಿರುತ್ಸಾಹಗೊಳಿಸ್ಲಾಕ ತಯಾರಿಲ್ರಿ, ಬದಲಾಗಿ ಅವನಿಗೆ ಪ್ರೋತ್ಸಾಹ ಕೊಡೋ ರೀತಿಯಲ್ಲಿ ಮಾತಾಡ್ತಾಳೆ. ಯಾವುದರಲ್ಲಿ? ಇನ್ ದ ಫಾರ್ಮ್ ಆಫ್ ಟೈಪ್ 3 ಕಂಡೀಷನ್, ಇಂಪಾಸಿಬಲ್ ಕಂಡೀಷನ್, ಬಟ್ ಇನ್ ದ ಫಾರ್ಮ್ ಆಫ್ ಇನ್ಸ್ಪಿರೇಷನ್. ನೋಡಿ ಏನಾಯ್ತಂತೆ, ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ಗಾವಾ ಫ್ರೂಟ್ಸ್. ಹೇಮಂತ್ ಏನು ಮಾಡ್ದೆ ಗೊತ್ತಾ? ಹೇಮಂತ್ ಏನು ಮಾಡ್ದೆ, ಅವನು ತೋಟದಲ್ಲೇ ಒಂದು ಜಾಮೀನ್ಕಾಯಿ ಅಂತೀವಲ್ರಿ, ಗಾವಾ, ಮೋಸ್ಟ್ಲಿ ಚಪ್ಪಳಕಾಯಿ ಅಂತೀವಲ್ಲ, ಪೇರ್ಲ ಹಣ್ಣು ಅಂತೀವಲ್ಲ, ಏನು ಅಂತ ಒಂದು ಯಾವುದೋ ಒಂದು ಹಣ್ಣಿನ ಮರ ಇತ್ತು, ತಿನ್ನಕ್ಕೆ ಬರ್ತಿತ್ತಲ್ಲ ಹಣ್ಣು. ಅವ ಹುಡುಗರು ಪಾಪ ಸಡನ್ನಾಗಿ ಹೋಗಿ ಕಟ್ಕೊಂಡು ತಿನ್ಬೇಕಂತ ಇಷ್ಟಪಡ್ತಾರೆ ನಿಮ್ಮಂಥವ್ರು. ಸೊ ಹೀ ಈಸ್ ಹೇಮಂತ್ ಹಿಯರ್. ಹೇಮಂತ್ ವಾಟ್ ಹ್ಯಾಪನ್ ಹಿಯರ್? ಹೇಮಂತ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ಟು ಪ್ಲಕ್ ದಟ್ ಫ್ರೂಟ್ ಇಟ್ ಸೆಲ್ಫ್. ಆ ಹಣ್ಣನ್ನು ಕಡಿಯೋಗೋಸ್ಕರ ಅವ್ರ ಮನೆ ಮುಂದೆ ಕಂಪೌಂಡ್ ಇತ್ತಲ್ರಿ, ಕಂಪೌಂಡ್ ಹತ್ತೆ ಪಕ್ಕದಲ್ಲಿ ಗಿಡ ಹಚ್ಚಿದ್ರು, ನೆಟ್ಟಿದ್ರು, ಅದಲ್ವಾ. ಅದನ್ನು ಕಡಿಲಿಕ್ಕೆ ಕಂಪೌಂಡ್ ಕಂಪ್ಲೀಟ್ ಎಜ್ಜಿಗೆ ಬಂದುಬಿಟ್ಟ ಅಂತೆ. ಏನ್ರಿ, ಈ ಕಂಪೌಂಡ್ ಇತ್ತಲ್ವಾ, ಏನು ಈ ಕಂಪೌಂಡ್ ಕಂಪ್ಲೀಟ್ ಇಲ್ಲಿ ಎಜ್ಜಿನವರೆಗೆ ಬಂದುಬಿಟ್ಟ. ಏನ್ರಿ, ಎಜ್ಜಿನ ಮೇಲೆ ಬಂದುಬಿಟ್ಟ. ಇಲ್ಲಿ ಮರ ಇತ್ತು, ಅದಲ್ವಾ. ಇಲ್ಲಿ ಬಂದು ಹೀಗೆ ಆ ಹಣ್ಣನ್ನು ಕಡಿತಾ ಇದ್ದಾನೆ. ಏನ್ರಿ, ಕಂಪೌಂಡ್ ಕಂಪ್ಲೀಟ್ ಕಡಿ ಹೋಗ್ಬಿಟ್ಟಿದ್ದಾನೆ ಅವನು. ಅರ್ಥ ಆಯ್ತಾ? ಏನಂತೆ ನೋಡಿ, ಅವಾಗ ಏನಾಯಿತು? ಹಿ ಲಾಸ್ಟ್ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಕಳ್ಕೊಂಡ್ಬಿಟ್ಟ. ಫೆಲ್ ಡೌನ್ ಆ್ಯಂಡ್ ಬ್ರೋಕ್ ಹಿಸ್ ಲೆಗ್. ಕೆಳಗೆ ಬಿದ್ದ ಏನಾಯಿತು? ಕಾಲು ಮುರ್ಕೊಂಡ್ಬಿಟ್ಟ. ಏಕೆ? ಅವನಿಗೆ ಹಣ್ಣು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇದೆ, ಕಂಪೌಂಡ್ ಮುಗಿದಿದೆಯಾ ಇಲ್ವಾ ಅಂತ ಗೊತ್ತಾಗಿಲ್ಲ. ಕಾಲು ಕೆಳಗಡೆ ಇಡ್ಲಿಕ್ಕೆ ಹೋದ, ಜಾರ್ ಬಿದ್ದುಬಿಟ್ಟ, ಕಾಲು ಮುರ್ಕೊಂಡ್ಬಿಟ್ಟ ಅಂತ. ಬ್ರೋಕ್ ಹಿಸ್ ಲೆಗ್. ಸೊ ಹಿಸ್ ಮದರ್ ಸೇಡ್. ಈಗ ಅಮ್ಮ ಹೆಂಗೆ ಹೇಳ್ಬೇಕ್ರಿ? ಏನು ಮಗ, ಪಡ ಬಂದು ಹೊಡಿಬೇಕಲ್ಲಿ, ಪನಿಷ್ಮೆಂಟ್ ಕೊಡ್ಬೇಕಾ? ಮೊದಲ ನೋವಾಗಿದೆ, ಅವನಿಗೆ ಕಾಲು ಮುರಿದೋಗ್ಬಿಟ್ಟದ. ಅಂಥ ಸಂದರ್ಭದಾಗ ನಾವು ಮತ್ತಿಷ್ಟು ನೋವು ಮಾಡಬಾರ್ದು, ಅದಲ್ವಾ. ಆದ್ರೆ ಇತ್ತಿತ್ತಲಾಗ ಏನು ಮಾಡ್ತೀವಿ, ಕೆಲವೊಂದ್ಸಲ ಗೊತ್ತೇನ್ರಿ, ಯಾರಿಗೂ ನೋವು ಆಗ್ತಿರ್ತದೆ, ಮತ್ತು ನಾವು ಸ್ವಲ್ಪ ಮ್ಯಾಲೆ ಮತ್ತೆ ಎಣ್ಣೆ ಹಾಕ್ತೀವಿ ರೀ, ಕೆರೋಸಿನ್ ಹಾಕಿ ಮತ್ತು ಉರಿವಂಗೆ ಮಾಡ್ತೀವಿ. ದಟ್ ಈಸ್ ಬ್ಯಾಡ್ ನೇಚರ್. ಯು ಟ್ರೈ ಟು ಏನ್ರಿ ಕನ್ಸೋಲ್ ದೆಮ್. ಅವರಿಗೆ ಸ್ವಲ್ಪ ಕನ್ಸೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇರಲಿ, ಅಮ್ಮ ಏನಂತ ನೋಡ್ರಿ, ಥ್ಯಾಂಕ್ಸ್ ಟು ಅಮ್ಮ ಹಿಯರ್. ಇಫ್ ಯು ಹ್ಯಾಡ್ ನಾಟ್ ಮೂವ್ಡ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಮಗ, ನೀನು ಮೂವ್ ಆಗಿ ಹೋದಿ, ನೀ ಒಂದು ವೇಳೆ ಕಂಪೌಂಡ್ನ ಎಜ್ಜಿನವರೆಗೆ ಮೂವ್ ಆಗ್ತಿರ್ಲಿಲ್ಲ ಅಂದರೆ ಏನಾಗ್ತಿತ್ತು? ನೀನು ಬೀಳುತ್ತಿರಲಿಲ್ಲ. ಹೌದಲ್ರಿ? ಅಮ್ಮ ಹಿಂಗೆ ಉಲ್ಟಾ ಹೇಳ್ಯಾರಷ್ಟೇ. ನೀ ಮೂವ್ ಆಗಿದ್ದೀಯಾ, ಅದಕ್ಕೆ ಬಿದ್ದುಬಿಟ್ಟಿ ಮಗ. ನೀನು ಒಂದು ವೇಳೆ ಸ್ವಲ್ಪ ಜಾಗರೂಕತೆಯಿಂದ ಏನು ಮೂವ್ ಆಗ್ತಿದ್ರೆ, ಅಥವಾ ನೀನು ಕೊನೆಯವರೆಗೆ ಮೂವ್ ಆಗ್ತೇ ಇರಲಿಲ್ಲ ಅಂದರೆ ನೀನು ಬೀಳುತ್ತಿರಲಿಲ್ಲ. ಇಂಗ್ಲೀಷ್ನ ಹೇಳ್ಬೋದಲ್ರಿ. ನೋಡಿ, ಲೆಟ್ ಅಸ್ ಟ್ರೈ ಹಿಯರ್. ಅಮ್ಮ ಏನಂದ್ರೆ ನೋಡಿ, ಮದರ್ ಸೇಡ್. ಮದರ್ ಸೇಡ್, ಕಾಮ ಏನದು? ಇಫ್ ಕ್ಲಾಸ್ನಲ್ಲಿ ಇಫ್ ಯು ಹ್ಯಾಡ್ ನಾಟ್ ಮೂಡ್, ಇಫ್ ಯು ಹ್ಯಾಡ್ ನಾಟ್ ಮೂಡ್, ಇಲ್ಲಿ ಮೂವ್ ಆಗಬಾರ್ದಾಗಿತ್ತವನು. ಇಫ್ ಯು ಹ್ಯಾಡ್ ನಾಟ್ ಮೂಡ್ ಟು ದ edge of compound wall, edge of compound wall, comma. ನೋಡಿ ನಮಗೇನು ಸಿಕ್ತು ಇವಾಗ? had not moved, type condition 3. had plus v3 is called as type 3 condition. ಏನ್ರಿ, ಇಫ್ ಯು ಅಲ್ಲಿ ನಾಟ್ ಇರಲಿ ಇರದೇ ಹೋಗಲಿ, ನಮ್ಮ ಸೆಂಟೆನ್ಸ್ ಮಾತ್ರ ಪಾಸ್ಟ್ ಪರ್ಫೆಕ್ಟ್ ಇದು. ಏನ್ರಿ, ಇಫ್ ಯು ಹ್ಯಾಡ್ ನಾಟ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ವಾಲ್, ಯು ಇವಾಗ ಏನು ಮಾಡ್ಕೊಂಡು ಇವಾಗ ಯು, ಇದು ನೋಡಿ ಕಂಡೀಷನ್. ಯು ವುಡ್ ಹ್ಯಾವ್, ಯು ವುಡ್ ನಾಟ್ ಹ್ಯಾವ್ ಫೆಲ್, ಯು ವುಡ್ ನಾಟ್ ಹ್ಯಾವ್ ಫಾಲನ್ ಡೌನ್.
ಯು ವುಡ್ ನಾಟ್ ಹ್ಯಾವ್ ಫಾಲನ್ ಡೌನ್. ಏನ್ರಿ ಏನಿವಾಗ ವುಡ್ ನಾಟ್ ಹ್ಯಾವ್ ಫಾಲನ್ ಡೌನ್. ಏನು ಇಫ್ ಯು ಹ್ಯಾಡ್ ನಾಟ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ವಾಲ್ ಯು ವುಡ್ ನಾಟ್ ಹ್ಯಾವ್ ಫಾಲನ್ ಡೌನ್. ಅಮ್ಮ ಏನಂದ್ರು ಪಾಪ ಹೇಮಂತನಿಗೆ, ಹೇಮಂತ್ ಮಗ ನೀನು ಬಿದ್ದುಬಿಟ್ಟು ಎಲ್ಲೋ ಕಂದ, ನೀನು ಒಂದು ವೇಳೆ ಇಫ್ ಯು ಹ್ಯಾಡ್ ನಾಟ್ ಮೂವ್ ಟು ದ ಎಡ್ಜ್ ಆಫ್ ದ ಕಂಪೌಂಡ್ ವಾಲ್, ಆ ಕಂಪೌಂಡ್ ವಾಲ್ನ ತುದಿವರೆಗೆ ನೀನು ಹೋಗುತ್ತಿರಲಿಲ್ಲವಾದರೆ ನೀನು ಕೆಳಗೆ ಬೀಳುತ್ತಿರಲಿಲ್ಲ ಕಂದ. ಇನ್ನೊಂದ್ಸಲ ಹಿಂಗೆ ಮಾಡಬೇಡ ಮಗ, ನೋವಾಗುತ್ತೆ ಅನ್ನೋ ರೀತಿಯಲ್ಲಿ ಕನ್ಸೋಲ್ ಮಾಡಕತ್ತಿದ್ದಾಳೆ. ಸಿ ಈಸ್ ಕನ್ಸೋಲಿಂಗ್ ದಟ್ ಬೇಬಿ ವಿತ್ ಸೂದಿಂಗ್ ವರ್ಡ್ಸ್. ಸೊ ದಿಸ್ ಕಮ್ಸ್ ಅಂಡರ್ ಟೈಪ್ 3 ಕಂಡೀಷನ್. ಇವಾಗ ಅದು ವಾಪಸ್ ಬರಲ್ರಿ, ಬಿಕಾಸ್ ಇಟ್ ಲಿಂಕ್ಡ್ ವಿತ್ ಪಾಸ್ಟ್ ಟೈಮ್. ಅವನ ಕಾಲ ಮುರಿತು ವಿಚಾರ ಬೇರೆ, ಬಟ್ ಇನ್ನು ಮುಂದಾದ್ರೂ ಜಾಗರೂಕರಾಗಿರಲಿ ಅಂತ ತಿಳ್ಕೊಂಡು ಆಮೇಲೆ ಹೇಳ್ತಿದ್ದಾರೆ. ಈಗ ನೆಕ್ಸ್ಟ್ ನೋಡಿ ಟಾಸ್ಕ್ 3. ವಾಟ್ ಈಸ್ ದಟ್? ಟಾಸ್ಕ್ 3. ವಾಟ್ ಈಸ್ ದಟ್? ಇನ್ ದ ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್. ಇಂಟರ್ ಸ್ಕೂಲ್ ಕ್ರಿಕೆಟ್ ಮ್ಯಾಚ್ ನೀವೆಲ್ಲ ಆಡಿರ್ತೀರಿ ಕೆಲವೊಂದ್ಸಲ, ಅದಲ್ವಾ? ಇಂಟರ್ ಸ್ಕೂಲ್ ಅಂದ್ರೆ ಏನ್ರಿ? ಸಮೀಪ ಇರುವಂಥ ಸ್ಕೂಲ್ಗಳ ಮಧ್ಯೆ ಅಲ್ಲಲ್ಲಿ ನಾವು ಕ್ರಿಕೆಟ್ ಮ್ಯಾಚ್ ಇಟ್ಕೊಂಡಿರ್ತೀವಿ. ಏನಾಯಿತು? ದ ಕ್ಯಾಪ್ಟನ್ ಆಫ್ ಯುವರ್ ಸ್ಕೂಲ್ ಟೀಮ್ ಚೂಸ್ ಓನ್ಲಿ ಒನ್ ಫಾಸ್ಟ್ ಬಾಲರ್. ಸಿಚುವೇಶನ್ ಹೆಂಗಿರ್ತವ, ಯಾವ ಸಿಚುವೇಶನ್ ಒಳಗೆ ಇಫ್ ಕ್ಲಾಸ್ ಬರುತ್ತೆ ಅಂತ ತಿಳ್ಕೊಳ್ಬೇಕು ನೀವು. ಇವಾಗ ಕಲ್ಪನೆ ಮಾಡ್ಕೊಳ್ಳಿ, ನೀವೆಲ್ಲ ನಿಮ್ಮ ಕ್ಲಾಸ್ನಾಗಿದ್ದೀರಾ, ನಿಮ್ಮ ಸ್ಕೂಲ್ನಾಗಿದ್ದೀರಾ, ನೀವು ಒಳ್ಳೆ ಆಟಗಾರಿದ್ದೀರಾ, ಅದು ಕ್ರಿಕೆಟ್ ಅಂದರೆ ನಿಮಗೆ ಪಂಚಪ್ರಾಣ ಅಂತ ಇಟ್ಕೊಳ್ಳಿ. ಕ್ರಿಕೆಟ್ನ ನೀವೊಬ್ಬರು ಟೀಮ್ ಮೇಟ್ ಇದ್ದೀರಾ, ಯು ಆರ್ ಒನ್ ಆಫ್ ದ ಮೆಂಬರ್ ಆಫ್ ದಟ್ ಕ್ರಿಕೆಟ್ ಟೀಮ್. ಅಟ್ ದಟ್ ಟೈಮ್ ವಾಟ್ ಹ್ಯಾಪನ್? ನಿಮ್ಮ ಕ್ರಿಕೆಟ್ ಕ್ಯಾಪ್ಟನ್ ಏನು ಮಾಡಿದ್ರೆ ಗೊತ್ತಾ? ಅವನು ಒಬ್ಬನ ಫಾಸ್ಟ್ ಬಾಲರ್ನಿಗೆ ಆಯ್ಕೆ ಮಾಡ್ಕೊಂಡನಂತೆ. ಒಬ್ಬನಿಗೆ, ಭಾಳ ಇದ್ರಲ್ಲೆಲ್ಲ ಒಬ್ಬನಿಗೆ ಫಾಸ್ಟ್ ಬಾಲರ್ ಆಯ್ಕೆ ಮಾಡ್ಕೊಂಡಿದ್ದಾನಂತೆ. ಆ್ಯಸ್ ಅ ರಿಸಲ್ಟ್ ಅದಕ್ಕೆ ಏನಾಯಿತು ಫಲಿತಾಂಶ? ಯುವರ್ ಟೀಮ್ ಲಾಸ್ ದ ಗೇಮ್. ವಾಟ್ ಹ್ಯಾಪನ್ ಹಿಯರ್? ಆ್ಯಸ್ ಅ ರಿಸಲ್ಟ್ ಆಫ್ ಓನ್ಲಿ ಒನ್ ಫಾಸ್ಟ್ ಬಾಲರ್ ಅವರ್ ಟೀಮ್ ಲಾಸ್ಟ್ ದ ಅಪಾರ್ಚುನಿಟಿ. ಅಂದ್ರೆ ಏನ್ರಿ? ಆ ಟೀಮ್ ಸೋಲ್ತ್ರಿ, ನಿಮ್ಮ ಟೀಮ್ ಸೋತು ಅಂತ ಕಲ್ಪನೆ ಮಾಡ್ಕೊಳ್ಳಿ. ಯಾಕೆ ಸೋಲ್ತು? ಒಬ್ಬನೇ ಫಾಸ್ಟ್ ಬೌಲರ್ ಆಗಿದ್ದ. ಆ ಕಡೆಲ್ಲ ಏನ್ರಿ ಅವೆಲ್ಲ ಮಹಾಮಾರತಿಗಳು ಒಳ್ಳೆ ಒಳ್ಳೆ ಬ್ಯಾಟ್ಸ್ಮನ್ ಇದ್ದಿರ್ಬೋದು ಅನ್ಸುತ್ತೆ. ಈಗ ನಾವು ಸೋತೀವಿ ಅಂದರೆ ನಾವು ಎಲ್ಲಿ ತಪ್ಪು ಮಾಡಿದೀವಿ ಅಂತ ನಾವು ಕನ್ವಿನ್ಸ್ ಎಲ್ಲ ಮಾಡ್ಕೋಬೇಕಲ್ರಿಲ್ಲ. ಹಾಗಾಗಿ ಇಲ್ಲಿ ಇಂಥ ಒಂದು ಸನ್ನಿವೇಶ ನಡೀತಿ ನಿಮ್ಮ ಸ್ಕೂಲ್ನಾಗ. ನೀವು ಮ್ಯಾಚ್ ಸೋತ್ಬಿಟ್ಟಿರಿ, ಒಬ್ಬನೇ ಫಾಸ್ಟ್ ಬಾಲರ್ ನಿಮ್ಮ ಕ್ಯಾಪ್ಟನ್ ತಗೊಂಡಾನ. ಅವಾಗ ನೀವು ನಿಮ್ಮ ಕ್ಯಾಪ್ಟನ್ಗೆ ಏನಂತೀರಿ? ಬೈಲಕ್ಕೆ ಬರುತ್ತೆ ಅಂದರೆ ಕ್ಯಾಪ್ಟನ್ಗೆ, ಹಿರಿಯರಿಗೆ ದೊಡ್ಡವರಿಗೆ ಬೈಕ್ ಬರುತ್ತಾ? ಬ್ಲೇಮ್ ಮಾಡೋಕ್ಕೆ ಬರುತ್ತಾ? ಬರಲ್ಲ. ಸ್ವಲ್ಪ ಸಣ್ಣದಾಗಿ ಒಂದು ಸಜೆಷನ್ ಕೊಡ್ಬೋದಪ್ಪ ಅಷ್ಟೇ. ಹೆಂಗನ್ಬೋದು? ಏನ್ರಿ ಕ್ಯಾಪ್ಟನ್ ಅವರೇ, ಹೌದಲ್ವಾ? ಏನಪ್ಪ ಕ್ಯಾಪ್ಟನ್ ಪಂಕಜ್, ನೀನು ಒಂದು ವೇಳೆ ಒಬ್ಬನಿಗಿಂತ ಹೆಚ್ಚಿನ ಫಾಸ್ಟ್ ಬೌಲರ್ಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇ ಆದರೆ ಏನಾಗ್ತಿತ್ತು? ನಾವು ಮ್ಯಾಚ್ ಲೂಸ್ ಮಾಡ್ಕೊಳ್ತಿರ್ಲಿಲ್ಲ, ಅಥವಾ ನಾವು ಸೋಲ್ತಿರ್ಲಿಲ್ಲ ಅನ್ಬೋದು, ಅಥವಾ ನಾವು ಗೆಲ್ತಾ ಇದ್ದೀವಿ ಅಂತ ಅನ್ಬೋದು, ಅದಲ್ವಾ? ಕಂಡೀಷನ್ ಆಗಿ ಹೇಳೋದು. ಈಗ ಮ್ಯಾಚ್ ಮತ್ತೆ ಆಡಕ್ಕೆ ಬರಲ್ಲ, ಗೆಲ್ಲೋದು ಇಲ್ರಿ, ಸುಮ್ಮನೆ ಮನಸ್ಸಿಗೆ ಸಮಾಧಾನ ಮಾಡ್ಕೊಳ್ಳೋ ರೀತಿಯಲ್ಲಿ ಇಂಥ ಮಾತನಾಡ್ತಿರ್ತೀವಿ. ಹಾಗಾಗಿ ಇಲ್ಲಿ ನೋಡಿ ನಿಮ್ಮ ರಿಯಾಕ್ಷನ್ ಹೆಂಗಿರುತ್ತೆ? ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಡ್ಯಾಶ್ 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 ಏನ್ರಿ? ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್, ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್, ಇಷ್ಟು ಅವರೇ ಕೊಟ್ಟಿದ್ದಾರೆ. ಈಗ ಮುಂದೆ ಫಿಲ್ಅಪ್ ಮಾಡ್ಬೇಕ್ರಿ. ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಡ್ಯಾಶ್ 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 ಏನ್ರಿ? ಟೀಮ್ had chosen and more fast bowlers. ಹೌದಲ್ರಿ? ಮೋರ್ ಫಾಸ್ಟ್ ಬೌಲರ್ಸ್, ಅಥವಾ ಒಬ್ಬರಿಗಿಂತ ಹೆಚ್ಚಿನ ಫಾಸ್ಟ್ ಬೌಲರ್ಸನ್ನು ಚೂಸ್ ಮಾಡಿದ್ದೇ ಆದರೆ ಏನಾಗ್ತಿತ್ತು? ಏನ್ರಿ? ವಿ ವುಡ್ ಹ್ಯಾವ್ ವನ್ ದ ಮ್ಯಾಚ್ ಅನ್ರಿ, ಅಥವಾ ವಿ ವಿಡ್ ನಾಟ್ ಹ್ಯಾವ್ ಲೋಸ್ ದ ಮ್ಯಾಚ್ ಅನ್ರಿ. ಏನಾಗ್ತಿತ್ತು? ವಿ ವುಡ್ ಹ್ಯಾವ್, ನೋಡಿ, ವಿ ವುಡ್ ಹ್ಯಾವ್ ವಿ ವುಡ್ ಹ್ಯಾವ್ ಒನ್ ದಿ ಮ್ಯಾಚ್. ಹೀಗೆ ನೀವು ಹೇಳ್ಬಹುದು. ಏನು? ವಿ ವುಡ್ ಹ್ಯಾವ್ ಒನ್ ದ ಮ್ಯಾಚ್. ಈ ಕಡೆ ಹ್ಯಾಡ್ ಚೂಸನ್, ವಿ ವುಡ್ ಹ್ಯಾವ್ ಒನ್ ದ ಮ್ಯಾಚ್. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಸೆಂಟೆನ್ಸ್. ದಿಸ್ ಈಸ್ ಟೈಪ್ 3 ಕಂಡೀಷನ್. ಒನ್ಸ್ ಅಗೇನ್ ನೋಡಿ, ಎಲ್ಲಾದರೂ ಸಣ್ಣದಾಗಿ ಸಮಸ್ಯೆ ಆಗಿದೆಯಾ? ಇಲ್ಲ. ತಾಯಿ ನೋಡ್ಕೊಳ್ಬೇಕು. ಇಫ್ ದ ಕ್ಯಾಪ್ಟನ್ ಆಫ್ ಅವರ್ ಟೀಮ್ ಹ್ಯಾಡ್ ಚೂಸನ್ ಮೋರ್ ಫಾಸ್ಟ್ ಬಾಲರ್ಸ್, ಅಥವಾ ಮೋರ್ ದೆನ್ ಒನ್ ಫಾಸ್ಟ್ ಬಾಲರ್ಸ್, ವಾಟ್ ವುಡ್ ಹ್ಯಾಪನ್? ಏನಾಗಬಹುದಿತ್ತು? ವಿ ವುಡ್ ಹ್ಯಾವ್ ಒನ್ ದ ಮ್ಯಾಚ್. ನಾವು ಒಂದು ವೇಳೆ ಫಾಸ್ಟ್ ಬಾಲರ್ಸ್ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಗೊಂಡಿದ್ದೇ ಆದರೆ ಸರ್ ಅಥವಾ ಪಂಕಜ್ ಅವನೇ, ಏನಾಗ್ತಿತ್ತು? ನಾವು ಮ್ಯಾಚ್ ಗೆಲ್ತಾ ಇದ್ದೀವಪ್ಪ, ಪರವಾಗಿಲ್ಲ, ನೆಕ್ಸ್ಟ್ ಆದರೂ ಇದನ್ನು ನಾವು ಸರಿಪಡಿಸ್ಕೊಳ್ಳೋಣ ಅಂತ
ಅಂತ ಮಾಡ್ತೀವಿ. ನೆಕ್ಸ್ಟ್ ನೋಡಿ ಟಾಸ್ಕ್ 4 ಅಥವಾ ಸೆಂಟೆನ್ಸ್ 4 ಅಂದ್ಕೊಳ್ಳಿ. ಮಾನ್ಸೂನ್ ರೇನ್ಸ್ ಫೇಲ್ಡ್. ಏನ್ರಿ, ಇಂಡಿಯನ್ ಫಾರ್ಮರ್ಸ್ ಆಲ್ವೇಸ್ ಡಿಪೆಂಡ್ ಅಪಾನ್ ಮಾನ್ಸೂನ್ ರೇನ್ಸ್. ಅದಲ್ವಾ, ಮಾನ್ಸೂನ್ ಮಳೆಯ ಮಾರುತಗಳ ಮೇಲೆ ನಮ್ಮ ರೈತರೆಲ್ಲ ದಾರಿ ಕಾಯ್ತಾ ಇರ್ತೀವಿ. ಅದಲ್ವಾ, ಜೂನ್ ತಿಂಗಳಲ್ಲಿ ಬರ್ತಕ್ಕಂಥದ್ದು. ಏನು, ಸೊ ಒಂದು ವರ್ಷ ಏನಾಯಿತು, ಮಾನ್ಸೂನ್ ಮಳೆ ವಿಫಲವಾಯಿತು. ಇದು ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಳ್ಳಿ, ನೀವು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ರೈತರಾಗಿದ್ದೀವಿ, ಮಾನ್ಸೂನ್ ಮಳೆ ಬೀಳ್ತಾ ಇಲ್ಲ. ಲಗಾನ್ ಫಿಲ್ಮ್ ನೋಡ್ರಿ ಏನ್ರಿ, ಇನ್ ಲಗಾನ್ ಮೋಸ್ಟ್ ಆಫ್ ದ ಫಾರ್ಮರ್ಸ್ ದೇ ವೇರ್ ವೇಟಿಂಗ್ ಫಾರ್ ರೈನ್ ಫಾಲಿಂಗ್. ಅಂಡರ್ಸ್ಟ್ಯಾಂಡ್? ಸೊ ಹಾಗೆ ನಾವು ಕಾಯ್ತಾ ಇದ್ದೀವಿ, ಫಾರ್ಮರ್ಸ್ ಕುಡಂಟ್ ಗ್ರೋ ಕ್ರಾಪ್ಸ್. ನಿಮಗೆಲ್ಲ ಗೊತ್ತಲ್ರಿ, ಮಾನ್ಸೂನ್ ಮಳೆ ವಿಫಲ ಆಯಿತು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ಕೃಷಿ ಅಲ್ಲಿ ಕುಂಠಿತವಾಗುತ್ತೆ. ರೈತರೇನಾದರೂ ಫಾರ್ಮರ್ಸ್ ಕುಡ್ ನಾಟ್ ಗ್ರೋ ದ ಕ್ರಾಪ್ಸ್. ಇದು ಸಿಚುವೇಶನ್ ರೀ. ಮಳೆ ಬರಲಿಲ್ಲ, ನಮ್ಮ ರೈತರು ಬೆಳೆ ಬೆಳಿಲಿಲ್ಲ. ಅದನ್ನು ಇಫ್ ಕ್ಲಾಸ್ನ ಹೆಂಗೆ ಹೇಳ್ಬೋದಪ್ಪ, ಒಂದು ವೇಳೆ ಮಾನ್ಸೂನ್ ಮಳೆ ಚೆನ್ನಾಗಿ ಬಂದಿದ್ದೇ ಆದರೆ ಅಥವಾ ಸುರಿದಿದ್ದೇ ಆದರೆ ನಮ್ಮ ರೈತರು ಒಳ್ಳೆಯ ಫಸಲನ್ನು ಬೆಳೀತಾ ಇದ್ರು. ಬಂದಿಲ್ಲ ಬೆಳೆದಿಲ್ಲ ಅಂತ ನೆಗೆಟಿವ್ ಆಡೋದು ಬಿಟ್ಬಿಡೋಣ. ಇವಾಗ ಬಂದಿದ್ರೆ ಚೆನ್ನಾಗಿ ನಾವು ಬೆಳೀತಾ ಇದ್ದೀವಿ. ಅರ್ಥ ಆಯ್ತಾ? ನೋಡಿ ಇವಾಗ ಟ್ರೈ ಮಾಡೋಣ. ಏನು ನೋಡಿಲಿ, ಹ್ಯಾಡ್ ಇಟ್ ರೈನ್. ಏನ್ರಿ, ಅದು ಸ್ವಲ್ಪ ಇದರಾಗಿ ಕೊಟ್ಟಿದ್ದಾರೆ, ಕ್ವಶನ್ ರೈಟ್ ಕೊಟ್ಟಿದ್ದಾರೆ. ಟಾಸ್ಕ್ 4 ಹ್ಯಾಡ್ ಇಟ್ ರೈನ್ಡ್ ಪ್ರಾಪರ್ಲಿ ಅನ್ನೋಣ ಅಥವಾ ಟೈಮ್ಲಿ ಏನ್ರಿ. ಹ್ಯಾಡ್ ಇಟ್ ರೈನ್ ನೋಡಿ, ಇಲ್ಲಿ ಹ್ಯಾಡ್ ರೈನ್ಡ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಏನು ಹ್ಯಾಡ್ ಇಟ್ ರೈನ್ ಪ್ರಾಪರ್ಲಿ ದ ಫಾರ್ಮರ್ಸ್ ಏನು ಮಾಡ್ಕೊಳ್ಳೋದು ಇವಾಗ, the farmers would have grown the crops. ನೋಡಿ ಇಲ್ಲಿ ಹ್ಯಾಡ್ ಪ್ಲಸ್ ರೈನ್ ಪಾಸ್ಟ್ ಪರ್ಫೆಕ್ಟು. ಇಲ್ಲಿ ನೋಡಿ ವುಡ್ ಹ್ಯಾವ್ ಪ್ಲಸ್ V3. ಇದನ್ನು ನೀವು ಹೀಗೂ ಹೇಳ್ಬೋದು, ಇಫ್ ಕಂಜೆಕ್ಷನ್ ಬಳಸಿ ಹೀಗೂ ಹೇಳ್ಬೋದು. ಹೆಂಗೆ ಹೇಳ್ಬೋದು, ಇಫ್ ಇಟ್ ಹ್ಯಾಡ್ ರೈನ್ ಟೈಮ್ಲಿ ಪ್ರಾಪರ್ಲಿ, ಅವರ್ ಫಾರ್ಮರ್ಸ್ ವುಡ್ ಹ್ಯಾವ್ ಗ್ರೋನ್ ದ ಕ್ರಾಪ್ಸ್. ದಿಸ್ ಆಲ್ಸೋ ಪಾಸಿಬಲ್. ಅದಾ? ಸೊ ಒಟ್ಟಾರೆ ನೀವು ಇಲ್ಲಿ ಅಗ್ರಿಮೆಂಟ್ ನೋಡಬೇಕು, ವರ್ಬ್ ಅಗ್ರಿಮೆಂಟ್. ಈ ಕಡೆ ಒಂದು ವೇಳೆ ಪರ್ಫೆಕ್ಟ್ ಟೆನ್ಸ್ ಇದ್ದರೆ ಆ ಕಡೆ ವುಡ್ ಹ್ಯಾವ್ ಪ್ಲಸ್ V3 ಬರ್ಕೊಳ್ಬೇಕು. ಸರಿನಾ? ಸೊ ದಿಸ್ ಈಸ್ ದ 4th ಎಕ್ಸಾಂಪಲ್. ಆ್ಯಂಡ್ one more example of that 5th one here. What is that? Shantanu scored less marks in English. ಶಂತನು ಅಂತ ಒಬ್ಬ ಹುಡುಗ ಇದ್ದಾನೆ, ಇಂಗ್ಲೀಷ್ನಾಗ ತುಂಬ ಕಡಿಮೆ ಅಂಕ ತಗೊಂಡಿದ್ದಾನೆ ರೀ. ಅರ್ಥ ಆಯ್ತಾ? ಏನು ನೋಡಿ ಏನಂತ ನೋಡಿ, ದೇರ್ ಫೋರ್ ಹಿ ಕುಡ್ ನಾಟ್ ಗೆಟ್ ಅ ಸೀಟ್ ಇನ್ ದ ಕಾಲೇಜ್ ಹಿ ವಾಂಟೆಡ್. ಕಡಿಮೆ ಅಂಕ ತಗೊಂಡಿದ್ರೆ ನಮಗೆ ಯಾವ ಕಾಲೇಜ್ನಾಗ ಅಡ್ಮಿಷನ್ ಮಾಡ್ಬೇಕಂತ ಅನಿಸುತ್ತೋ ಆ ಕಾಲೇಜ್ನಲ್ಲಿ ನಮಗೆ ಅಡ್ಮಿಷನ್ ಸಿಗೋಲ್ಲ. ಹೌದಲ್ರಿ? ಅದನ್ನು ನಾವು ಹಿಂಗೆ ಮತ್ತೆ ಧನಾತ್ಮಕವಾಗಿ ಹೆಂಗೆ ಹೇಳ್ಬೋದು ರೀ, ನೀನು ಸ್ವಲ್ಪ ಇಂಗ್ಲೀಷ್ನಾಗ ಮಾರ್ಕ್ ಚೆನ್ನಾಗಿ ತೊಗೊಂಡಿದ್ದೇ ಆದರೆ, ಏನ್ರಿ ನೀನು ಇಂಗ್ಲೀಷ್ ವಿಷಯದಲ್ಲಿ ಸ್ವಲ್ಪ ಒಳ್ಳೆಯ ಅಂಕ ಸ್ಕೋರ್ ಮಾಡಿದ್ದೇ ಆದರೆ ನೀನು ಇಷ್ಟಪಡುವ ಕಾಲೇಜ್ನಲ್ಲಿ ನಿನಗೆ ಪ್ರವೇಶ ಸಿಗಬಹುದಿತ್ತು. ತಗೊಂಡಿಲ್ಲ, ಸಿಗಲಿಲ್ಲ, ಇಟ್ಸ್ ಡಿಫರೆಂಟ್ ಮ್ಯಾಟರ್. ಈಗ ಹೇಳ್ಬೋದಲ್ಲ ರೀ. ನೋಡಿ ಏನಂತೇನೆ, ಹಿಯರ್ ಗೆಸ್ ದ ರೆಸ್ಪಾನ್ಸ್ ಆಫ್ ಹಿಸ್ ಫಾದರ್. ಏನಂತ, ಇಫ್ therefore ಶಂತನು so and so if she had scored good marks. ಇರಲಿ, ಶಂತನು ಮಾಡೋಣ. ಟಾಸ್ಕ್ 5 ಏನು ಮಾಡ್ತೀರಿ ಇವಾಗ, ಇಫ್ ಶಂತನು had scored more marks ನೋಡಿ, ಹ್ಯಾಡ್ ಸ್ಕೋರ್ಡ್. ಒಂದು ವೇಳೆ ಶಂತನು ಒಳ್ಳೆಯ ಅಂಕ ಸ್ಕೋರ್ ಮಾಡಿದ್ದಿದ್ದಾದರೆ ಏನ್ರಿ, ಇಫ್ ಶಂತನು ಹ್ಯಾಡ್ ಸ್ಕೋರ್ಡ್ ಮೋರ್ ಮಾರ್ಕ್ಸ್ ಇನ್ ಇಂಗ್ಲೀಷ್ he could have got the seat. He could have got the seat in
in the college which he wanted. ಅಥವಾ seat in the college he wanted. Seat in the college he wanted. He wanted. ನೋಡಿ, if Shantanu had scored more marks in English ಅಥವಾ good marks in English, he could have got the seat in the college he wanted. ಏನು, ಅವನು ಒಂದು ಒಳ್ಳೆ ಅಂಕ ಸ್ಕೋರ್ ಮಾಡಿದ್ರು ಇಂಗ್ಲೀಷ್ನಲ್ಲಿ, ಅವನು ಯಾವ ಕಾಲೇಜ್ ಇಷ್ಟಪಡ್ತಾನೋ ಅಲ್ಲಿ ಸೀಟ್ ಸಿಕ್ತಿತ್ತು ಅನ್ನೋದನ್ನು ನೋಡ್ತೀವಿ. ಏನ್ರಿ, ದಟ್ ಲಾಸ್ಟ್ ಒನ್ ಹಿಯರ್ ಚೈತ್ರ ಅಂತ ನೋಡಿ. ಲಾಸ್ಟ್ ಎಕ್ಸಾಂಪಲ್ again based on the third type condition. What is it here? Chitra and Shaina, the discussion between Chitra and Shaina nodi. Here task 6. What is it here? Chitra, you missed the train, didn't you? Chitra said to Shaina. Chitra ಬಂದ್ಬಿಟ್ಟು ಈ ಕಡೆಗೆ ಸ್ಟೇಷನ್ನಲ್ಲಿ, ರೈಲ್ವೆ ಸ್ಟೇಷನ್ನಲ್ಲಿ, ಆ ಕಡೆ ಫ್ರೆಂಡ್ ಶೈನಾ ಈಸ್ ವೇಟಿಂಗ್ ಫಾರ್ ಸಮಥಿಂಗ್. At that time, what's he told? Shaina, you missed the train, I think, didn't you? ನೀನು ಟ್ರೈನ್ ಮಿಸ್ ಮಾಡ್ಕೊಂಡು ಹೌದಲ್ಲವೇ ಅಂದಾಗ ಶೈನಾ, ಎಸ್ ಕಣೆ, ಹೌದು ಕಣೆ, ಐ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಎಟ್ 10:30 AM. ನಾನು ಸ್ಟೇಷನ್ಗೆ 10:30ಕ್ಕೆ ಹೋಗಿದ್ದೆ ಮುಂಜಾನೆ, ಬಟ್ ದ ಟ್ರೈನ್ ಲೆಫ್ಟ್ ಎಟ್ 10:15 AM. ಆ ಟ್ರೈನ್ ಎಷ್ಟು ಗಂಟೆಗೆ ಹೋಗಿದೆ? ಅಲ್ಲಿಂದ 10:15ಕ್ಕೆ ಹೋಗ್ಬಿಟ್ಟಿದೆ, ಅದಕ್ಕೆ ಮಿಸ್ ಮಾಡಿಕೊಂಡೆ ಅಂತ. ಅದನ್ನು ಹೀಗೂ ಹೇಳ್ಬೋದಲ್ಲ, ನಾನು ಒಂದು ವೇಳೆ ಸ್ವಲ್ಪ ಸಮಯಕ್ಕಿಂತ ಮುಂಚೆ ಬಂದಿದ್ದೆ ಆದರೆ ಆ ಟ್ರೈನ್ ನನಗೆ ಸಿಗ್ತಿತ್ತು ಅದಲ್ವ. ಅದನ್ನೇ ಇಲ್ಲಿ ಹೆಂಗೆ ಮಾಡ್ಬೇಕಂತ ನೋಡಿ. ಹಿಯರ್ ಇಫ್ ಯು ಡ್ಯಾಶ್ ಟು ದ ಸ್ಟೇಷನ್ ಎಟ್ 10 AM, ಅಲ್ಲಿ ಗೋ ಅಂತ ಕೊಟ್ಟಿದ್ದಾರೆ. ಏನದು? ಇಫ್ ಯು ಡ್ಯಾಶ್ ಬ್ರ್ಯಾಕೆಟ್ನಲ್ಲಿ ಗೋ. ಎಕ್ಸಾಮ್ದಾಗ ಹೀಗೆ ಕೇಳ್ತಾರೆ ನೋಡಿ ನನಗೆ. ಇಫ್ ಯು ಡ್ಯಾಶ್ ಗೋ ಟು ದ ರೈಲ್ವೆ ಸ್ಟೇಷನ್ ಎಟ್ ಎಷ್ಟು ಗಂಟೆ ಹೋಗಬೇಕಾಗಿತ್ತು ನೀನು? 10 ಗಂಟೆಗೆ, 10 AM, ಕಾಮ, ಯು ವುಡಂಟ್ ಹ್ಯಾವ್ ಮಿಸ್ಡ್ ದ train. You wouldn't have missed the train. So this is the beautiful exam for your annual exams even. This is nothing but fill in the blank with the suitable verb forms. ನಿಮಗೆ ವರ್ಬ್ನ ಒಂದು ರೂಪ ಮಾತ್ರ ಕೊಟ್ಟಿದ್ದಾರೆ. ಗೋ ಈಸ್ ಅ V1. ವಾಟ್ ಫಾರ್ಮ್ಸ್ ಆರ್ ದೇರ್? ಮೆನಿ ಮೋರ್ ಫಾರ್ಮ್ಸ್ ಆರ್. ಗೋ, ವೆಂಟ್, ಗಾನ್, ಗೋಯಿಂಗ್, ಟು ಗೋ, ಏನ್ರಿ ಎಲ್ಲ ಇರುತ್ತೆ. ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ವುಡ್ ಪ್ಲಸ್ ಹ್ಯಾವ್ ಪ್ಲಸ್ V3, ಇಟ್ ಈಸ್ ನಥಿಂಗ್ ಬಟ್ ಟೈಪ್ 3 ಕಂಡೀಷನ್. ಹೌದಲ್ವಾ? ಈಗ ಒಂದು ಭಾಗದಲ್ಲಿ ನಾವು ವುಡ್ ಹ್ಯಾವ್ ಪ್ಲಸ್ V3 ತಗೊಂಡ್ರೆ ಮತ್ತೊಂದು ಕಡೆಯಿಂದ ಹೋಗ್ಬೇಕು ನಾವಿಲ್ಲಿಗ ಹ್ಯಾಡ್ ಪ್ಲಸ್ V3. ಏನಾಗುತ್ತೆ ಈಗ ನೋಡಿಲಿ. ಇಫ್ ಯು ಹ್ಯಾಡ್ ಗೋ, ಆಫ್ಟರ್ ಹ್ಯಾಡ್ ವಾಟ್ ಟೈಪ್ ಆಫ್ ಗೋ ವಿಲ್ ಬಿ ದೇರ್? V3 ಆಫ್ ಗೋ. ವಾಟ್ ಇಸ್ ದ V3 ಆಫ್ ಗೋ? ಇಫ್ ಯು ಹ್ಯಾಡ್ ಗಾನ್ ಟು ದ ರೈಲ್ವೆ ಸ್ಟೇಷನ್ ಎಟ್ 10 AM. ಏನಮ್ಮ ಕಣೆ ಸೈನಾ, ನೀನು ಒಂದು ವೇಳೆ ರೈಲ್ವೆ ಸ್ಟೇಷನ್ಗೆ 10 ಗಂಟೆಗೆ ಹೋಗಿದ್ರ, ಟ್ರೈನ್ ವಾಸ್ ಎಟ್ 10:15, ಏನಾಗ್ತಿತ್ತು ಅವಾಗ? ಯು ವುಡ್ ನಾಟ್ ಹ್ಯಾವ್ ಮಿಸ್ ದ ಟ್ರೈನ್. ನಿನಗೆ ಟ್ರೈನ್ ಮಿಸ್ ಆಗ್ತಿರಲಿಲ್ಲ. ಇನ್ ದಿಸ್ ವೇ ಯು ಹ್ಯಾವ್ ಟು ಲುಕ್ ಎಟ್ ದ ಸೆಂಟೆನ್ಸಸ್, ದ ಸ್ಟ್ರಕ್ಚರ್ಸ್ ಆಫ್ ಸೆಂಟೆನ್ಸ್ ಕೇರ್ಫುಲಿ, ಆ್ಯಂಡ್ ಅಕಾರ್ಡಿಂಗ್ ಟು ದ ಸ್ಟ್ರಕ್ಚರ್ಸ್ ವಿ ಹ್ಯಾವ್ 3 types. Type 1, simple present tagged with will plus V1, simple past tagged with would plus V1, past perfect tense will be tagged with would plus have plus V3. In the textbook third lesson, type 3 conditions are given. So we have discussed about all these examples, dear children, and go through some more examples. And here samples of a check is also given. ಇಲ್ಲಿ ನಾವು ಬ್ಯಾಂಕ್ನಲ್ಲಿ ಬಳಸುವಂಥ ಚೆಕ್ ಇರ್ತಾವಲ್ರಿ, ಚೆಕ್ ಹಾಳೆಗಳು, ಅದನ್ನು ಹೆಂಗೆ ನಾವು ಬಳಸಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಕೊಟ್ಟಿದೆ. ರೈಟಿಂಗ್ ಸ್ಕಿಲ್ಲು, ಪ್ರಾಕ್ಟೀಸ್ ರೈಟಿಂಗ್ ಅಂತ. ಜಸ್ಟ್ ಗೋ ಆ್ಯಂಡ್ ಪ್ರಾಕ್ಟೀಸ್ ಯುವರ್ ಸೆಲ್ಫ್. ಆ್ಯಂಡ್ ಹಿಯರ್ ರೆಫರೆನ್ಸ್ ಇಸ್ ಆಲ್ಸೋ ದೇರ್, ಹೌ ಟು ಯೂಸ್ ದ ಚೆಕ್ ಇನ್ ದ ಬ್ಯಾಂಕ್ ಇಟ್ ಸೆಲ್ಫ್. ನಾವು ಬ್ಯಾಂಕ್ನಲ್ಲಿ ಹೋಗ್ತೀವಿ, ಎಲ್ಲ ಕೌಂಟರ್ ಇರ್ತವೆ, ಆ ಕೌಂಟರ್ಗಳಲ್ಲಿ ಯಾವ ರೀತಿ ನಾವೆಲ್ಲ ಚೆಕ್ ಡ್ರಾ ಮಾಡ್ಕೊಳ್ಬೇಕು ಅಂತಕ್ಕಂಥ ಅನುಭವ ಇದೆ. ಸೊ ಪ್ಲೀಸ್ ಗೋ ಥ್ರೂ ಆಲ್ ದ ಆಕ್ಟಿವಿಟೀಸ್ ಆಫ್ ಯುವರ್ ಓನ್. ಸೊ ಯು ವಿಲ್ ಓವರ್ಕಮ್ ಆಲ್ ದ ಆಕ್ಟಿವಿಟೀಸ್. ಎನಿವೆ, ಸೊ ಬೈ ದಿಸ್ ವಿ complete the third lesson. In the next class we will start the another topic, that is third poem, I am the land.
ಐ ಆಮ್ ದ ಲ್ಯಾಂಡ್. ಐ ಥಿಂಕ್ ಇಟ್ ಈಸ್ ಡಿಲೇಟೆಡ್ ಫ್ರಮ್ ದ ಸಿಲೆಬಸ್ ದಿಸ್ ಇಯರ್. ಇದನ್ನು ಡಿಲೇಟ್ ಮಾಡಿದ್ರಂತ ಇವತ್ತು ಇನ್ಫಾರ್ಮೇಷನ್ ಬಂದಿದೆ. ಬಟ್ ಸ್ವಲ್ಪ ಅದನ್ನು ಗ್ಲಾನ್ಸ್ ನೋಡೋಣ ಅಂತೆ, ನೋಡಿಬಿಟ್ಟು ಮುಂದೆ ಮತ್ತೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ಸ್ ಅ ಲಾಟ್.